ರುದ್ರಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ವಾದಿರಾಜ ತೀರ್ಥ ಪೂಜ್ಯ ಚರಣರು ರಚಿಸಿದಂತಹ ದಶಾವತಾರ ಸ್ತುತಿಯಲ್ಲಿ ಸುಮಾರು 22 ಶ್ಲೋಕಗಳನ್ನು ನಿರೂಪಣೆ ಮಾಡಿದ್ದು, 23ನೇ ಶ್ಲೋಕದಿಂದ ಆರಂಭಿಸಿ ಇವಾಗ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರ ಸಂಗ್ರಹಿತವಾಗ್ತಾ ಇದೆ. ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಕೂಡಲೇ ಬಂದು ಗೋಪಾಲಕರು ವಾಸ ಮಾಡುವಂತಹ ಗೋಕುಲದಲ್ಲಿ ನೆಲೆಸಿ ಅನೇಕ ವರ್ಷಗಳ ಕಾಲ, ಅಂದರೆ ಸುಮಾರು 11 ವರ್ಷಗಳಷ್ಟು ಸುದೀರ್ಘ ಕಾಲಾವಧಿಯಲ್ಲಿ ಅಲ್ಲಿ ಭಗವಂತ ವಿಹಾರವನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆ ಭಗವಂತನ ವಿಹಾರ ರೀತಿಯನ್ನೇ ವರ್ಣನ ಮಾಡ್ತಾ ಹೇಳ್ತಾರೆ. ವೃಂದಾವನಸ್ಥ ಪಶು ವೃಂದಾವನಂ ವಿನುತ ವೃಂದಾರ ಕೈಕ ಶರಣಂ ನಂದಾತ್ಮಜಂ ನಿಹತ ನಿಂದಾಕೃದಾಸುರಜನಂ ದಾಮಬದ್ಧ ಜಠರಂ ಮಂದಾಮಹೇ ವಯಮ ಮಂದಾವದಾತ ರುಚಿ ಮಂದಾಕ್ಷಕಾರಿ ವದನಂ ಕುಂದಾಲಿದಂತಮುತ ಕಂದಾಸಿತ ಪ್ರಭತನುಂ ದಾವ ರಾಕ್ಷಸಹರಂ. ಶ್ರೀಕೃಷ್ಣನನ್ನು ನಾವು ವಂದಾಮಹೆ, ನಮಸ್ಕರಿಸುತ್ತೇವೆ ಅಂತ ಈ ರೀತಿಯಾಗಿ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ನಕಾರ ಮತ್ತು ದಕಾರಗಳ ಸಂಯೋಗವನ್ನು ಇಟ್ಟು ಪ್ರಾಸವನ್ನು ಮಾಡಲಾಗಿದೆ. ವೃಂದಾವನಸ್ಥ ಪಶು ವೃಂದಾವನ, ಅಲ್ಲಿ ವೃಂದಾವನ ಅಂತ 2 ಸರಿ ಬಂದಿದೆ. ಆದರೆ ವೃಂದಾವನ ಅಂದರೆ ವೃಂದಾವನ ಅಂತ ಅದೊಂದು ಕಾಡು. ವೃಂದಾವನ ಅಂದರೆ ವೃಂದಾ ಕಾಡು ಅಂತ ಅರ್ಥ. ಆ ಕಾಡಿನಲ್ಲಿ ಇರುವಂತಹ ಪಶು ವೃಂದ ಅಂದರೆ ಪಶು ಸಮುದಾಯದ ಅವನ ಅಂದರೆ ರಕ್ಷಣವನ್ನು ಮಾಡಿದಂಥವನು ಅಂತ ಆ ರೀತಿಯಲ್ಲಿ ಪದವಿಭಾಗವನ್ನು ಕಂಡುಕೊಳ್ಬೇಕು. ವೃಂದಾವನಸ್ಥ ಪಶುವೃಂದ ಅವನಂ ಅಂತ. ಭಗವಂತನು ಗೋಪಾಲಕ ಅಂತ ಪ್ರಸಿದ್ಧನಾದಂಥವನು, ಆದರೆ ವಾಸ್ತವವಾಗಿ ಅವನು ಸಕಲ ಜಗತ್ಪಾಲಕ. ಅವನು ಆಚಾರ್ಯರು ಈ ಗೋಪಾಲಕನಾದ ಕೃಷ್ಣ ಅಂತ ಹೇಳ್ಬೇಕಾದ್ರೆ 6ನೇ ವರ್ಷಕ್ಕೆ ಅವನು ಗೋಪಾಲಕನಾಗ್ಬಿಟ್ಟಿದ್ದ ಕೃಷ್ಣ. ಗೋಪಾಲಕ ಅಂತ ಆಗಬೇಕಾದ್ರೆ ಅದನ್ನು ಕಥೆ ಹೇಳಬೇಕಾದ್ರೆ ಆಚಾರ್ಯರು ಏನಂತಾರೆ, ಅಖಿಲ ಪೋಪಿ ಸ ಪಾಲಕೋಭೂತ್ ಅಂತ. ಅವನು ಸಕಲ ಜಗತ್ತಿಗೆ ಪಾಲಕನಾಗಿದ್ದರೂ ಕೂಡ ಗೋಪಾಲಕನಾದ ಅಂತ. ಅದು ಆ ಗೋವುಗಳ ಭಾಗ್ಯ. ಆ ಭಗವಂತನ ಸಕಲ ಪಾಲಕತ್ವ ಇದೆಯಲ್ಲ, ಅದನ್ನೇ ಇಲ್ಲಿ ಹೇಳಬೇಕಾದ್ರೆ ಸಕಲ ಜಗತ್ತಿನಲ್ಲಿ ಪ್ರಮುಖರಾದ ದೇವತೆಗಳಿಗೆ ಭಗವಂತ ಪಾಲಕನಾದ ಸಂದರ್ಭವನ್ನು ಹೇಳ್ತಾರೆ. ವಿನುತ ವೃಂದಾರ ಕೈಕ ಶರಣಂ. ವಿನುತ ಅಂದರೆ ನಮಸ್ಕರಿಸಿದಂತಹ, ವೃಂದಾರಕರು ಅಂತಂದರೆ ದೇವತೆಗಳೇನಿದ್ದಾರೆ ಅವರಿಗೆ ಮುಖ್ಯ ಆಶ್ರಯನಾದಂಥವನು. ಇಂತಹ ಭಗವಂತ ವಾಸ್ತವವಾಗಿ ನೋಡಕ್ಕೆ ಹೋದರೆ ಅವನು ವಸುದೇವಾತ್ಮಜ ಅವನು. ಆದರೆ ನಂದಾತ್ಮಜಂ, ನಂದನ ಮಗ. ಅವನು ವೃಂದಾವನದಲ್ಲಿದ್ದು ಗೋವುಗಳನ್ನು ರಕ್ಷಣೆ ಮಾಡೋ ತನಕ ಅವನು ಹೇಳ್ತಾ ಇದ್ದಿದ್ದು ನಾನು ನಂದನ ಮಗ ಅಂತಲೇ ಹೇಳ್ತಾ ಇದ್ದ. ಅವನು ವಸುದೇವನ ಮಗ ಅಂದರೂ ಅಷ್ಟೇ ಅರ್ಥ, ನಂದನ ಮಗ ಅಂದರೂ ಅಷ್ಟೇ ಅರ್ಥ. ಪರಮಾತ್ಮನು ನಂದಗೋಪನಿಗೆ ಈ ತರಹದ ವರವನ್ನು ಕೊಟ್ಟು ಅವನ ಮಗನೆಂದೇ ಎಲ್ಲ ಕಡೆಗೆ ಪ್ರಸಿದ್ಧನಾದಂಥವನು. ಯಾಕೆಂದ್ರೆ ಅವನು ಸ್ತುತಿಸುವಾಗ ನಂದಗೋಪ ಕುಮಾರಾಯ ಅಂತ ಹೇಳ್ತಾರಲ್ವ, ಅವನು ಎಂದೂ ಕೂಡ ನಾನು ನಂದಗೋಪನ ಮಗ ಅಲ್ಲ ಅಂತ ಹೇಳ್ಕೊಳ್ಳೇನ ಅವನು. ನಾನು ನಂದಗೋಪನ ಮಗನೂ ಹೌದು, ವಸುದೇವನ ಮಗನೂ ಹೌದು, ಅವ್ರಿಗೂ ವಿರೋಧ ಬೇಡ, ಇವ್ರಿಗೂ ವಿರೋಧ ಬೇಡ ಅಂತ ಭಗವಂತ ಇಬ್ಬರಿಗೂ ಅನುಗ್ರಹ ಮಾಡಿದಂಥವು.
ಅದಕ್ಕೆ ನಂದಾತ್ಮಜಂ ಅಂತ ಹೇಳಿದ. ಈ ಕೃಷ್ಣನ ಕಥೆಗಳನ್ನು ತುಂಬ ಸ್ವಾರಸ್ಯಕರವಾಗಿ ಹೇಳುವಂತಹ ಸಂದರ್ಭದಲ್ಲಿ ಕೆಲವ ಹಿಂದಿ ಭಾಷೆಯ ಹಾಡುಗಳಿವೆ. ಅದರಲ್ಲೆಲ್ಲ ಹೇಳಬೇಕಾದ್ರೆ ಹೀಗೆ ಬರುತ್ತೆ. ಕೃಷ್ಣ ಬಂದ್ಬಿಟ್ಟು ಯಶೋದೆಯನ್ನು ಕೇಳಿದ್ನಂತೆ, ರಾಧಾ ಯಾಕೆ ಬೆಳ್ಳಗಿದ್ದಾಳೆ, ನಾನು ಯಾಕೆ ಕಪ್ಪಗಿದ್ದೀನಿ ಅಂತ. ತೊಂದರೆ ಏನು, ನನ್ನೆಲ್ಲ ಜನ ಎಲ್ಲ ಬೈತಾರೆ, ನಿಮ್ಮಮ್ಮನೂ ಬೆಳ್ಳಗಿದ್ದಾಳೆ, ನಿಮ್ಮಪ್ಪನೂ ಬೆಳ್ಳಗಿದ್ದಾನೆ, ನೀ ಎಲ್ಲಿಂದ ಕಪ್ಪು ಹುಟ್ಟಿದಿ ಅಂತ ಕೇಳ್ತಾ ಇದ್ದಾರೆ. ಅದು ವಾಸ್ತವಿಕವಾಗಿ ದೇವಕಿ ಕಪ್ಪುಗಿದ್ಲಲ್ವಾ, ಅದಕ್ಕೆ ಕೃಷ್ಣ ಕಪ್ಪು ಹುಟ್ಟದ ಅಂತ ಲೋಕದಲ್ಲಿ ಪ್ರವಾದ. ವಾಸ್ತವಿಕವಾಗಿ ಭಗವಂತನ ಸ್ವರೂಪ ಅಪರಾಕೃತವಾದದ್ದು. ಆದರೆ ಕೃಷ್ಣ ಇವರಲ್ಲಿ ಹುಟ್ಟದವನಲ್ಲ ಅಂತ ತೋರಿಸೋದಕ್ಕೆ ಅವ್ರ ಕಥೆಯನ್ನು ರೂಪಿಸಿದ್ದು. ನಂದಗೋಪ ಮತ್ತು ಯಶೋಧ ಇವರಿಬ್ಬರು ಬೆಳ್ಳಗಿದ್ದಾರೆ, ಈ ಎಲ್ಲಿಂದ ಕಪ್ಪಾದಿದ್ದು. ಇಲ್ಲ ನೀನು ಕರಿ ಕಂಬಳಿ ಹೊತ್ಕೋತೀಯಲ್ಲ, ಅದಕ್ಕೆ ನೀನು ಈ ಥರ ಕಪ್ಪಗಿದೆಯಾ ಅಂತ ಹೇಳ್ತು. ಹೌದಾ ಅಂತ ಈ ಥರ ಒಂದು ಮಕ್ಕಳಿಗೆ ಸಮಾಧಾನ ಮಾಡೋದಕ್ಕೇನೋ ಒಂದು ಕಾರಣ ಹೇಳಿದ್ದು, ತಾಯಿ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ದು ಅಂತನ್ನೋ ತರಹ ಕಥೆಗಳನ್ನು ವರ್ಣನೆ ಮಾಡ್ತಾರೆ. ಅಂದರೆ ಜನ ಕೀಟ್ಲೆ ಮಾಡುವಂಥವ್ರು ಇರ್ತಾರಲ್ವಾ, ಅವರು ಅಲ್ಲಪ್ಪ ನೀನು ನಂದನ ಮಗ ಹೇಗಪ್ಪ ಅಂತ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಿದ್ರು. ಆದರೆ ಕೃಷ್ಣ ನಾನು ನಂದನ ಮಗ ಅಲ್ಲ ಅನ್ನೋದನ್ನು ಒಪ್ಕೊಳ್ಳಿಲ್ಲ, ನಾನು ನಂದನ ಮಗ ಅಂತಲೇ ಹೇಳ್ತಾ ಇದ್ದ. ಆದ್ದರಿಂದ ನಂದಾತ್ಮಜ ಅಂತಲೇ ಅವನನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಮಕ್ಕಳನ್ನು ಆತ್ಮಜ ಅಂತ ಯಾಕೆ ಕರೀತಾರೆ ಅಂತಂದರೆ, ಆತ್ಮ ಅಂದರೆ ಶರೀರದಿಂದ ಹುಟ್ಟಿದವನು ಅಂತ ಅರ್ಥ. ಹಂಗ ನಂದನ ಆತ್ಮಜ ಅಂದರೆ ನಂದನ ಶರೀರದಿಂದ ಹುಟ್ಟಿದವನು ಅಂತ ಅರ್ಥ. ವಾಸ್ತವಿಕವಾಗಿ ಭಗವಂತ ಯಾರ ಮಗನೂ ಅಲ್ವೇ ಅಲ್ಲಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ನಿಷೇಧ ಮಾಡ್ತಾರೆ, ನಾಯಂ ದಶರಥ ಜಾತಃ ನ ಚಾಪಿ ಜಮದಗ್ನಿಜಃ. ಈ ತರಹ ಪರಮಾತ್ಮನು ಯಾರ್ಯಾರಿಂದ ಹುಟ್ಟಿದಾನೆ ನೀವು ತಿಳ್ಕೊಂಡಿದ್ದೀರಿ, ಅವರಿಂದ ಹುಟ್ಟೇ ಇಲ್ಲ. ಏನೋ ಒಂದು ವಿವಕ್ಷೆಯಲ್ಲಿ ಇವರ ಮಗ ಅಂತ ಹೇಳುವುದಾದರೆ ಭಗವಂತ ಹಾಗೆ ನಂದನ ಮಗ ಅಂತ ಅನ್ನೋದನ್ನು ಉಪಪಾದನೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಅಭಿಪ್ರಾಯ. ಅದಕ್ಕೆ ಇಲ್ಲಿ ನಂದಾತ್ಮಜಂ ಅಂತ ಹೇಳಿದ್ದಾರೆ. ಪರಮಾತ್ಮನು ಇಲ್ಲಿ ವೃಂದಾವನಕ್ಕೆ ಬಂದದ್ದೇ ಯಾಕೆ ಅಂತ ಕೇಳಿದರೆ, ಯಾರ್ಯಾರು ತನ್ನನ್ನು ಬೈಯುವಂತಹ ಅಸುರ ಜನರಿದ್ದಾರಲ್ಲ ಅವರನ್ನೆಲ್ಲ ಸಂಹಾರ ಮಾಡೋದಕ್ಕೆ ಅಂತ ಬಂದಿತ್ತು. ಸಂಹಾರ ಮಾಡೋದಕ್ಕೆ ಅಂತ ಬಂದ ಅಂತ ಹೇಳಲಿಲ್ಲ, ಸಂಹಾರ ಮಾಡಿಬಿಟ್ಟ ಅಂತಲೇ ಹೇಳಿದ್ರು. ಯಾಕೆ ಕೆಲವರು ಒಂದು ಕೆಲಸ ಮಾಡೋದಕ್ಕೆ ಅಂತ ಬರ್ತಾರೆ, ಆ ಕೆಲಸ ಮಾಡೋದಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿ ಹೋಗ್ತಾರೆ. ಆದರೆ ಕೃಷ್ಣ ಹಾಗಲ್ಲ. ನಿಹತ ನಿಂದಾಕೃತ್ ಆಸುರ ಜನಂ, ನಿಂದಾಕೃತ್ ಆಸುರ ಜನರು, ನಿಂದೆಯನ್ನು ಮಾಡುವ ಆಸುರ ಜನರಿದ್ದರಲ್ಲ ಅವರೆಲ್ಲರೂ ಭಗವಂತನಿಂದ ನಿಹತರಾದರು. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಭಗವಂತನು ಆ ತರಹ ಅಸುರರನ್ನ ಸಂಹಾರ ಮಾಡೋದಕ್ಕೆ ಏನೇನೆಲ್ಲ ನಾಟಕಗಳನ್ನು ಮಾಡಿದ. ಆದರೆ ಅವನ ಉದ್ದೇಶ ಏನಿತ್ತು ಅದು ಎಷ್ಟೋ ಸಂದರ್ಭದಲ್ಲಿ ಅವನ ಪರಿವಾರದವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೊಂದು ಒಳ್ಳೆ ಉದಾಹರಣೆ ಯಾವುದು ಅಂದರೆ ದಾಮಬದ್ಧ ಜಠರಂ. ಕೃಷ್ಣನ ಜಠರ ಅಂದರೆ ಹೊಟ್ಟೆಯನ್ನು, ದಾಮ ಅಂದರೆ ಹಗ್ಗದಿಂದ ಕಟ್ಟಿದರು. ಅವಾಗಲೇ ತಾನೇ ದಾಮೋದರ ಅಂತ ಅವನಿಗೆ ಹೆಸರು ಬಂದಿತ್ತು. ನಾನು ಅವನು ತಪ್ಪು ಮಾಡಿದ್ದಕ್ಕಾಗಿ ಅವನಿಗೆ ಬುದ್ಧಿ ಬರಲಿ ಅಂತ ಅನ್ನೋ ಸಲುವಾಗಿ ಕಟ್ಟಿದ್ದೀನಿ ಅವನ್ನ ಒರಳಕಲ್ಲಿಗೆ ಅಂತ ಅವರ ಅಮ್ಮ ತಿಳ್ಕೊಂಡ್ಳು. ಕೃಷ್ಣ ಅಲ್ಲಿ ಕಟ್ಟಿಸ್ಕೊಂಡಿದ್ದು ಯಾಕೆ ಅಂದರೆ ಇದನ್ನ ಎಳ್ಕೊಂಡು ತಗೊಂಡು ಹೋಗಿ ಅಲ್ಲಿರೋ ಮತ್ತಿ ಮರಗಳು, 2 ಅರ್ಜುನ ವೃಕ್ಷಗಳಿತ್ತಲ್ಲ ಅವುಗಳನ್ನು ಮುರಿದು ಹಾಕಿಬಿಟ್ಟು ಅದರಲ್ಲಿರುವಂತಹ 2 ಅಸುರರನ್ನ ಸಂಹಾರ ಮಾಡಬೇಕು ಅನ್ನುವಂತಹ ಉದ್ದೇಶ ಇತ್ತು. 2 ಅಸುರರು ಯಾರು? ಧ್ವನಿ ಚಮು ಅಂತ 2 ಅಸುರರು. ನಲಕೂಬರ ಮಣಿಗ್ರೀವರು ಭಗವಂತನ ಭಕ್ತರು, ಕುಬೇರನ ಮಕ್ಕಳು. ಜೊತೆಗೆ ಆ ವೃಕ್ಷದಲ್ಲಿ ಧ್ವನಿ ಚಮು ಅಂತ 2 ಅಸುರರಿದ್ರು. ಅವರನ್ನ ಸಂಹಾರ ಮಾಡಬೇಕಿತ್ತು, ಇವರಿಬ್ಬರನ್ನ ಉದ್ಧಾರ ಮಾಡಬೇಕಿತ್ತು. ಅದಕ್ಕೆ ಈ ತರಹ ದಾಮಬದ್ಧ ಜಠರನಾದ ಭಗವಂತ. ಇಲ್ಲೇ ಇದ್ರೆ ಪರಮಾತ್ಮನು ಈ ತರಹ ಹೊಟ್ಟೆ ಕಟ್ಟಿಸ್ಕೊಳ್ಳೋ ಅಗತ್ಯ ಏನಿತ್ತು? ವಾಸ್ತವವಾಗಿ ಅದಕ್ಕೇನೆ ಮೊದಲು ಅವ್ರ ಅಮ್ಮ ಕಟ್ಲಿಕ್ಕೆ ಹೋದ್ರೆ ಸ್ವಲ್ಪ ತನಕ ಕಟ್ಟಿಸ್ಕೊಳ್ಳಿಲ್ಲ. ಅವರು ಯಾವ ಹಗ್ಗ ತಗೊಂಡ್ಬಂದ್ರು 2 ಅಂಗುಲ ಕಡಿಮೆ ಆಗೋ ತರಹ ಮಾಡಿದ್ದ ಅನ್ನುವಂತಹ ಕಥೆ ಕೇಳ್ತೀವಿ ನಾವು. ಇಂತಹ ದಯಾಲುತ್ವವೆಂಬ ಗುಣ ಭಗವಂತನಲ್ಲಿರೋದ್ರಿಂದಲೇ ನಾವು ಬೇರೆ ಯಾರಿಗೋ ನಮಸ್ಕಾರವನ್ನು ಮಾಡೋದನ್ನೆಲ್ಲ ಬಿಟ್ಟು ವಂದಾಮಹೇ ವಯಂ, ನಾವು ಇಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ವಂದಾಮಹೇ ನಮಸ್ಕಾರ ಮಾಡ್ತೀವಿ.
ಭಗವಂತನ ಈ ಕೃಷ್ಣ ರೂಪದಲ್ಲಿರುವಂತಹದ್ದು ಒಂದು ವೈಶಿಷ್ಟ್ಯ ಏನು ಅಂದರೆ ಎಲ್ಲರಿಗೂ ಆಕರ್ಷಕವಾಗುವಂತಹದ್ದು ಅವನ ಸುಂದರವಾದ ಮುಖ, ಆ ಮುಖದಲ್ಲಿರುವ ಕಾಂತಿ. ಎಂತಹ ಚಂದ್ರನಿಗೂ ಕೂಡ ನಾಚಿಕೆಯಾಗಬೇಕು ಅಂತಹ ಕಾಂತಿ ಉಳ್ಳಂತಹ ಮುಖ ಭಗವಂತನದ್ದು. ಅಮಂದಾವದಾತ ರುಚಿ ಮಂದಾಕ್ಷಕಾರಿ ವದನಂ. ಅಮಂದ ಅವದಾತ ರುಚಿ, ಕಾಂತಿ, ರುಚಿ ಅಂದರೆ ಕಾಂತಿ. ಅಮಂದವಾದಂತಹ ಉದಾರವಾದ ಕಾಂತಿಯಿಂದ ಕೂಡಿದಂಥವನು ಯಾರಪ್ಪ ಅಂದರೆ ಚಂದ್ರ. ಅಂತಹ ಚಂದ್ರನಿಗೆ ಮಂದಾಕ್ಷ ಅಂದರೆ ಲಜ್ಜೆ. ಮಂದಾಕ್ಷ ಶಬ್ದಕ್ಕೆ ನಾಚಿಕೆ ಅಂತ ಅರ್ಥ ಇದೆ. ಮಂದಾಕ್ಷ ಅಂದರೆ ಮಂದವಾದ ಕಣ್ಣು ಅಂತ ಅರ್ಥ ಮಾಡ್ಕೋಬಾರದು ಇಲ್ಲಿ. ಮಂದಾಕ್ಷ ಅಂದರೆ ನಾಚಿಕೆ ಅಂತ ಅರ್ಥ. ನಾಚಿಕೆಯನ್ನು ಉಂಟು ಮಾಡುವಂತಹ ವದನ ಉಳ್ಳಂಥವನು ಭಗವಂತ. ಅಂದರೆ ಚಂದ್ರನಿಗೆ ಕೃಷ್ಣನ ಮುಖ ನೋಡಿದರೆ ನಾಚಿಕೆ ಆಗಬೇಕು, ಅಯ್ಯೋ ನನಗಿಷ್ಟು ಕಾಂತಿ ಇಲ್ವಲ್ಲ ಅಂತ. ಅಂತಹ ಸುಂದರವಾದ ಮುಖವುಳ್ಳಂಥವನು ಭಗವಂತ. ಅದರೊಳಗೆ ಮತ್ತೆ ನಕ್ಕ ಅಂತಂದ್ರೆ ಅವನ ಮುಖದೊಳಗಿರುವಂತಹ ದಂತಗಳು ಕುಂದಾಲಿ ದಂತಂ. ಕುಂದ ಅಂತಂದ್ರೆ ಅದೊಂದು ಬಗೆಯ ಹೂವು, ಮಲ್ಲಿಗೆ ಹೂವು. ಅದರ ಮೊಗ್ಗಿನಂತೆ, ಅದರ ಸಾಲಿನಂತೆ ಇರುವಂತಹ ಹಲ್ಲುಗಳು. ಹಿಂಗೆ ಹೇಳಿದ ಕೂಡಲೇ ಕೃಷ್ಣ ಮತ್ತೆ ಬೆಳ್ಳಗಿದಾನೆ ಅನ್ಕೊಂಡ್ಬಿಡ್ಬೇಡಿ. ಮತ್ತೆ ಕಂದಾಸಿತ ಪ್ರಭತನುಂ. ಕಂದ ಅಂದ್ರೆ ಏನು ಗೊತ್ತಾ? ಕಂದ ನಮಗೆ ಬೆಂಗಳೂರು ಕಡೆ ಕಂದ ಇದೆಯಲ್ಲ, ಆ ಕಂದ ತಗೋ. ಮಕ್ಕಳನ್ನ ಕಂದ ಕಂದ ಅಂತ ಕರೀತಾರ, ಆ ಕಂದ ತಗೊಳಕ್ ಹೋಗ್ಬೇಡ್ರಿ ಮತ್ತೆ, ಆಯ್ತಾ? ಕಂದ ಅಂತಂದ್ರೆ ನೀರು ಕೊಡುವಂತಹ ಅರ್ಥ. ಬಂದಿರ್ಬೋದೇನೋ ಕನ್ನಡದಲ್ಲೂ ಆ ಅಭಿಪ್ರಾಯದಲ್ಲಿ. ನಮ್ಮ ಮಕ್ಕಳು ನಮ್ಗೆ ನೀರು ಕೊಡ್ತಾರೆ ಅನ್ನೋ ಅಭಿಪ್ರಾಯದಲ್ಲಿ ಕಂದ ಶಬ್ದ ಬಂದಿರ್ಬೋದೋ ಏನೋ. ಪುತ್ರ ಶಬ್ದ ಇದ್ದಾಗ ಪುತ್ತೆಂಬ ನರಕದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ, ಅದರಿಂದ ಪುತ್ರ ಅಂತ ಹೆಸರು ಬಂದಾಗ ಕಂದ ಅದು ಬಂದಿರ್ಬೋದೋ ಅನ್ನೋ ಗೊತ್ತಿಲ್ಲ. ಆದರೆ ಇರೋದು ಕಂ ದದಾತೀತಿ ಕಂದ, ನೀರನ್ನು ಕೊಡೋವಂಥದ್ದು. ನೀರು ಕೊಡೋದೇ ಆದ್ರಿ ಮೋಡ. ಕಂದ ಅಂದರೆ ಮೋಡದಂತೆ, ಅಸಿತ ಅಂದರೆ ಕಪ್ಪಾದ, ಪ್ರಭಾ ಕಾಂತಿ ಉಳ್ಳಂತಹ ತನು ಸ್ವರೂಪ ಭಗವಂತನದ್ದು. ಕಪ್ಪು ಬಣ್ಣ ಅಂತನ್ನುವಂತಹದ್ದು ಬಂದಾಗಲೂ ಕೂಡ ಪರಮಾತ್ಮನು ಚಂದ್ರನ ಕಾಂತಿಯನ್ನ ಮೀರಿಸುವಂತಹ ಕಾಂತಿ ಉಳ್ಳವನಾಗಿದ್ದಾನೆ ಅಂತಂದ್ರೆ ಅದೊಂಥರ ಆಶ್ಚರ್ಯ ಅಲ್ವಾ? ಕಪ್ಪಾಗಿರುವವರು ಕೂಡ ಬಿಳಿಯಾಗಿರುವವರ ಕಾಂತಿಯನ್ನ ಮೀರಿಸುವ ಕಾಂತಿ ಉಳ್ಳವರಾಗಿದ್ದಾರೆ ಅಂತಂದ್ರೆ ಒಂಥರ ವಿರುದ್ಧವಾದದ್ದು. ಭಗವಂತನಲ್ಲಿ ವಿರುದ್ಧವಾದಂತಹ ಗುಣಗಳಿರೋದೇನು ಆಶ್ಚರ್ಯ ಅಲ್ಲ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನೋಡಿ, ಇದು ಭಗವಂತನದು ಸ್ವರೂಪವೇ ಅಪ್ರಾಕೃತವಾದದ್ದು. ಅಪ್ರಾಕೃತವಾದದ್ದು ಅಂತಾದಾಗ ಪ್ರಾಕೃತ ವಸ್ತುಗಳಲ್ಲಿ ಕಾಣುವುದಕ್ಕಿಂತಲೂ ವಿಲಕ್ಷಣವಾಗಿರುವಂತಹ ಸ್ವರೂಪ ಭಗವಂತನಲ್ಲಿ ಇರುತ್ತೆ. ಅಂತಹ ವಿರುದ್ಧವಾದಂತಹ ಸ್ವಭಾವಗಳಲ್ಲಿ ಇದು ಒಂದು. ಕಪ್ಪು ಬಣ್ಣದ ಒಂದು ವಸ್ತುವಿನಲ್ಲಿ ಕಾಂತಿಯೇ ಇರೋದಿಲ್ಲ ಅಂತ ನೀವ್ಯಾಕೆ ತಿಳ್ಕೊಳ್ತೀರಿ? ಕಪ್ಪು ಬಣ್ಣದ ವಸ್ತುವೇ ಆಗಿರುವಂತಹ ಇಂದ್ರನೀಲ ಮಣಿ ಅಂತ ಅನ್ನೋದ್ರಲ್ಲಿ ಕಾಂತಿ ಇರುತ್ತೋ ಇಲ್ಲ? ಅದೇ ರೀತಿಯಾಗಿ ಪ್ರಾಕೃತ ವಸ್ತುವಿನಲ್ಲಿಯೇ ಒಂದು ಕಡೆಗೆ ಕಾಂತಿ ಕಾಣಿಸಿಕೊಳ್ಳುತ್ತೆ ಅಂತಂದ್ರೆ ಅಪ್ರಾಕೃತವಾದ ಭಗವಂತನ ಸ್ವರೂಪದಲ್ಲಿ ಅತ್ಯದ್ಭುತವಾದಂತಹ ಕಾಂತಿ ಯಾಕೆ ಇರಬಾರ್ದು ಅನ್ನೋದನ್ನ ವಿಚಾರ ಮಾಡಿ. ಇಂತಹ ಭಗವಂತನು ಈ ವೃಂದಾವನದಲ್ಲಿ ಪಶುಗಳನ್ನು ರಕ್ಷಣೆ ಮಾಡ್ತಾ ಇದ್ದ ಅಂತ ಹೇಳಿದ್ವೋ ಇಲ್ಲ ನಾವು? ವೃಂದಾವನದಲ್ಲಿ ಪಶುಗಳನ್ನು ರಕ್ಷಣೆ ಮಾಡೋದು ಅಂದ್ರೆ ಹುಲಿ ಸಿಂಹಗಳಿಂದ ರಕ್ಷಣೆ ಮಾಡೋದು ಅನ್ಕೋಬೇಡಿ. ಮತ್ತೇನು? ದಾವ ರಾಕ್ಷಸಹರಂ. ದಾವ ಅಂದ್ರೆ ಕಾಡಿನಲ್ಲಿ ಅನೇಕ ಜನ ರಾಕ್ಷಸರನ್ನು ಸಂಹಾರ ಮಾಡಿ ಪಶುಗಳನ್ನು ರಕ್ಷಣೆ ಮಾಡಿದ ಭಗವಂತ. ಯಾಕೆಂದ್ರೆ ಕರುಗಳನ್ನು ಸಾಕುವ ಸಂದರ್ಭದಲ್ಲಿಯೇ ಏನಾಗಿತ್ತು, ಕರುಗಳ ಮಧ್ಯದಲ್ಲಿ ಒಂದು ಕರುವಿನ ರೂಪದಲ್ಲಿ ಒಬ್ಬ ಅಸುರ ಸೇರಿಕೊಂಡ್ಬಿಟ್ಟಿದ್ದ. ವತ್ಸಾಸುರ ಅಂತ ಅವನನ್ನ ಅದಕ್ಕೆ ಕರೀತಾರೆ. ಅವನನ್ನ ಎತ್ತಿ ಭಗವಂತ ಸಂಹಾರ ಮಾಡಿದ. ನಮ್ಮ ಕರುಗಳ ಗುಂಪಿಗೆ ಸೇರಿದ್ದಲ್ಲ ಇದು, ಇದು ರಾಕ್ಷಸ ಅಥವಾ ಅಸುರ ಅಂತ ನಿರ್ಧರಿಸಿ ಅವನನ್ನು ಸಂಹಾರ ಮಾಡಿದ್ದು ಭಗವಂತ. ಹೀಗೆ ಅನೇಕ ರೀತಿಗಳಿಂದ ಆಗಾಗ ಆಗಮಿಸಿದಂತಹ ಕಾಡಿನಲ್ಲಿ ಇದ್ದ ರಾಕ್ಷಸರನ್ನು ಹರಣ ಮಾಡಿದಂತಹ ಭಗವಂತ
ಅವನನ್ನು ನಾವು ವಂದಾಮಹೆ ನಮಸ್ಕಾರ ಮಾಡ್ತೀವಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಬೃಂದಾವನಸ್ಥ ಪಶು ಬೃಂದಾವನಂ ವಿನುತ ಬೃಂದಾರ ಕೈಕ ಶರಣಂ ನಂದಾತ್ಮಜಂ ನಿಹತ ನಿಂದಾಕೃದಾ ಸುರಜನಂ ದಾಮಬದ್ಧ ಜಠರಂ ವಂದಾಮಹೇ ವಯಮ ಮಂದಾವದಾತ ರುಚಿ ಮಂದಾಕ್ಷಕಾರಿ ವದನಂ ಕುಂದಾಲಿದಂತ ಮುತ ಕಂದಾಸಿತ ಪ್ರಭತನುಂ ದಾವರಾಕ್ಷಸಹರಂ. ಇದೇ ಗೋಕುಲದಲ್ಲಿ ಇರುವಂತಹ ಸಂದರ್ಭದಲ್ಲಿ ಭಗವಂತ ತೋರಿದಂತಹ ಇನ್ನಷ್ಟು ಮಹಿಮಾತಿಶಯವನ್ನು ಮುಂದೆ ವರ್ಣನೆ ಮಾಡ್ತಾರೆ. ಉದಕ್ಕೂ ಅನೇಕ ಶ್ಲೋಕಗಳಲ್ಲಿ ಅದೇ ಇದೆ. ಕೊನೆಯ ಕೆಲವು ಶ್ಲೋಕಗಳನ್ನು ಬಿಟ್ಟರೆ ಗೋಪಾಲಕೋತ್ಸವ ಕೃತ ಅಪಾರ ಭಕ್ಷರಸ ಸೂಪಾನ್ನ ಲೋಪ ಕುಪಿತಾ ಶಾಪಾಲಯಾಪಿತಲಯಾಪಾಂಬುದಾ ಫಸಲಿಲಾಪಾಯ ಧಾರಿತ ಗಿರೇ ಸ್ವಾಪಾಂಗ ದರ್ಶನ ಜತಾಪಾಂಗ ರಾಗಯುತ ಗೋಪಾಂಗನಾಂ ಶುಕ ಹೃತಿ ವ್ಯಾಪಾರ ಶೌಂಡ ವಿವಿಧಾಪಾಯತಸ್ತ್ವಮವ ಗೋಪಾರಿಜಾತ ಹರಣ. ಇದರಲ್ಲಿ ಮುಖ್ಯವಾಗಿ ಇಂದ್ರನಿಗೆ ಸಂಬಂಧಪಟ್ಟ ಕಥೆಯಿಂದ ಶುರು ಮಾಡಿ ಇಂದ್ರನಿಗೆ ಸಂಬಂಧಪಟ್ಟ ಕಥೆಗೆ ಮುಗಿಸ್ತಾ ಇದ್ದಾರೆ ಈ ಶ್ಲೋಕವನ್ನು. ಶ್ರೀಕೃಷ್ಣ ಗೋಕುಲದಲ್ಲಿದ್ದಾಗ ಇವನು ಕೃಷ್ಣ ಅಂದರೆ ನಾರಾಯಣ ಅಂತನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳದೇ ಇರುವಂತಹ ಸ್ಥಿತಿಯಲ್ಲಿ ಇಂದ್ರ ಇದ್ದಾಗ ಅವನಿಗೆ ನೆನಪಿಸ್ಕೊಡೋದಕ್ಕೆ ಅಂತ ಭಗವಂತ ಏನು ಮಾಡ್ದ, ಆ ಇಂದ್ರನಿಗೆ ಪ್ರತಿ ವರ್ಷದಂತೆ ಮಳೆಗಾಲದ ಅನಂತರದಲ್ಲಿ ಸಲ್ಲಬೇಕಾದಂತಹ ಏನು ಪೂಜಾ ವಿಧಾನ ಇತ್ತು ಅದಕ್ಕೆ ಲೋಪವನ್ನು ಮಾಡಿ, ಆ ಸಂದರ್ಭದಲ್ಲಿ ಅವನು ಕೋಪ ಮಾಡಿಕೊಂಡು ಮಳೆ ಮಾಡಿದಾಗ ಗೋವರ್ಧನ ಪರ್ವತವನ್ನು ಎತ್ತಿ ಇಡೀ ಗೋಕುಲವನ್ನು ಭಗವಂತ ಸಂರಕ್ಷಣೆ ಮಾಡಿದ. ಆಮೇಲೆ ಅವನಿಗೆ ಜ್ಞಾನೋದಯ ಆಯಿತು, ಓಹೋ ಇವನು ದೇವರು. ಇದು ಒಂದು ಕಥೆ. ಇನ್ನೊಂದು, ಕೃಷ್ಣನೇ ಸ್ವರ್ಗಲೋಕಕ್ಕೆ ಹೋದಾಗ ಪಾರಿಜಾತವನ್ನು ಹರಣ ಮಾಡಿದಾಗಲೂ ಕೂಡ ಕೃಷ್ಣನ ವಿರುದ್ಧವಾಗಿ ಯುದ್ಧಕ್ಕೆ ಅಂತ ಬಂದ್ಬಿಟ್ಟು ಇಂದ್ರ ಸೋತು, ಅದು ಸತ್ಯಭಾಮೆಯ ಕೈಯಲ್ಲಿ ಸೋತು, ಮತ್ತೆ ಇಲ್ಲ ಇವರಿಬ್ರು ಜಗತ್ತಿನ ತಂದೆ ತಾಯಿಗಳು ಅಂತ ಹೇಳಿ ಶರಣಾಗತನಾಗಿ ನಮಸ್ಕರಿಸಿ ಆ ಪಾರಿಜಾತ ವೃಕ್ಷವನ್ನು ಕೊಟ್ಟು ಕಳಿಸ್ತಾರೆ. ಈ ಎರಡು ಕಥೆಗಳು ಇಲ್ಲಿ ಶ್ಲೋಕದಲ್ಲಿ ಬರ್ತವೆ. ಅದೇ ಕೊನೆಗೆ ಗೋಪಾರಿಜಾತ ಹರಣ ಇದೆಯಲ್ಲ, ಅಲ್ಲಿ ಗೋ ಅಂದರೆ ಸ್ವರ್ಗ, ಗೋ ಅಂದರೆ ಹಸು ಅಂತ ತಗೊಂಡ್ಬಿಡ್ಬಾರ್ದು. ಮತ್ತೆ ದೇವ್ರು ಗೋ ಮತ್ತು ಪಾರಿಜಾತ ಎರಡನ್ನೂ ಹರಣ ಮಾಡಿಬಿಟ್ಟಿದ್ದಾನೆ. ಗೋ ಹರಣ ಎಲ್ರಿ ಮಾಡಿದ ದೇವರು ಅಂತ ಅನ್ಕೋಬೇಡ್ರಿ. ಮತ್ತೆ ಗೋ ಅಂತಂದರೆ ಸ್ವರ್ಗ, ಸ್ವರ್ಗದಲ್ಲಿ ಇದ್ದ ಪಾರಿಜಾತವನ್ನು ಹರಣ ಮಾಡಿದಂಥವನು ಭಗವಂತ. ಮೊದಲು ಭೂಮಿಯಲ್ಲಿ ಇದ್ದಾಗ ಇಂದ್ರನ ಜೊತೆಗೆ ಮಾಡ್ಕೊಂಡಿರುವಂಥದ್ದು ಗಲಾಟೆ ಯಾವುದಪ್ಪ ಅಂದರೆ ಇದು ಗೋಪಾಲಕೋತ್ಸವ ಕೃತಾಪಾರ ಭಕ್ಷ್ಯರಸ ಸೂಪಾನ್ನ ಲೋಪ ಕುಪಿತ. ನೋಡ್ರಿ, ಗೋಪಾಲಕರು ನಂದ ಮೊದಲಾದಂಥವರು ಮಾಡಿದಂತಹ ಉತ್ಸವದಲ್ಲಿ, ಅಂದರೆ ಅವರು ಮಾಡುವಂತಹ ಇಂದ್ರಯಾಗದಲ್ಲಿ ಮಾಡಿದಂತಹ ಅಪಾರವಾದಂತಹ ಭಕ್ಷ್ಯ ಅಂತಂದರೆ ಹೋಳಿಗೆ ಮೊದಲಾದಂಥವುಗಳು, ರಸಗಳು ಅಂದರೆ ಪಾಯಸಾದಿಗಳು, ಸೂಪ ಅಂತಂದರೆ ತವೆ ಮೊದಲಾದಂಥ ವ್ಯಂಜನ ವಿಶೇಷಗಳು, ಅನ್ನ ಅಂದರೆ ಶಾಲ್ಯೋದನ ಮೊದಲಾದಂಥವುಗಳು ಇದರ ಲೋಪವಾಯಿತು ಅಂತ ಹೇಳಿ ಕುಪಿತ ಕೋಪ ಮಾಡ್ಕೊಂಡವ್ರು ಯಾರ್ರೀ ನೋಡಿ, ಅಲ್ಲಿ ಪದಚ್ಛೇದ ಸರಿಯಾಗಿ ತಿಳ್ಕೊಳ್ಳಿ. ಸೂಪಾನ್ನ ಲೋಪ ಕುಪಿತ ಶಾಪಾಲಯಾಪಿತ ಇದೆ ನೋಡ್ರಿ. ಏನು ಶಾಪ ಅಂತ ಶಬ್ದ ಇದೆ ಅನ್ಕೋಬಿಡ್ಬೇಡ್ರಿ ಅಲ್ಲಿ. ಮತ್ತೇನು ಆಶಾಪಾಲ ಅಂತ ಶಬ್ದ ಇದೆ ಅಲ್ಲಿ. ಅದು ಹೇಳುವಾಗ ಶಾಪಾಲಯಾಪಿತ ಅಂತ ಹಿಂಗೆ ಬಂದ್ಬಿಡುತ್ತೆ. ಅದು ಗೋಪಾಲಕೋತ್ಸವ ಕೃತಾಪಾರ ಭಕ್ಷ್ಯರಸ ಸೂಪಾನ್ನ ಲೋಪ ಕುಪಿತ ಆಶಾಪಾಲ, ಕೋಪ ಮಾಡಿಕೊಂಡಂಥ ಆಶಾಪಾಲ. ಆಶಾ ಅಂದರೆ ದಿಕ್ಕು, ಆಶಾಪಾಲ ಅಂದರೆ ದಿಕ್ಪಾಲ. ದಿಕ್ಪಾಲಕ ಇಂದ್ರ, ಅವನಿಂದ ಯಾಪಿತ ಅಂದರೆ ಕಳಿಸಲ್ಪಟ್ಟದ್ದು. ಅದೇ ಆಶಾಪಾಲ ಯಾಪಿತ ಅಂತ ಆಗಿದೆ. ಅದು ಹೇಳೋ ಕಾಲಕ್ಕೆ ಅದು ಶಾಪ 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 ಅಂತ ಕಾಣಿಸುತ್ತೆ. ಅದು ಯಾವ ಶಾಪಪ್ಪ, ಯಾರು ಶಾಪ ಕೊಟ್ಟರು ಅಂತ ಅನ್ಸ್ಬಿಡುತ್ತೆ. ಅದಲ್ಲ, ಅವರಿಂದ ಯಾಪಿತ ಅಂದರೆ ಕಳಿಸಲ್ಪಟ್ಟಂತಹ ಲಯಾಪಾಂಬುದಾಲಿ ಸಲೀಲಾಪಾಯ ಧಾರಿತಗಿರೆ. ಇನ್ನೇನು ಪ್ರಳಯದ ನೀರಿನಂತೆ ಇರುವಂತಹ, ನೀರನ್ನು ಸುರಿಸುವ ಮೇಘಗಳ ಸಾಲು,
ಅದರಿಂದ ಬಂದಿರುವಂತಹ ತೊಂದರೆ ಏನಿದೆ ಅದರ ಪರಿಹಾರಕ್ಕಾಗಿ ಗಿರಿಯನ್ನು ಧಾರಣ ಮಾಡಿದಂಥವನು ಭಗವಂತ ಅಂತ ಪೂರ್ವಾರ್ಧದ ಅಭಿಪ್ರಾಯ. ಇಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದರ ಮಧ್ಯದಲ್ಲಿ ಭಗವಂತನದ್ದೇನು ಅಂತಂದ್ರೆ ಲೀಲೆಗಳು ಬೇರೆ. ಇದು ಲೀಲೆನೇ. ಇನ್ನೊಂದು ಲೀಲೆ ಯಾವುದಪ್ಪ ಅಂದ್ರೆ ಈ ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹಾರವನ್ನು ಮಾಡೋದು, ಅದೊಂಥರ ಭಗವಂತನ ಲೀಲೆ ಅಲ್ರಿ. ಸುಮ್ಮನೆ ಯಾರೋ ಸ್ನಾನ ಮಾಡೋ ಹೆಣ್ಮಕ್ಳದು ಅವ್ರದ್ದು ಯಾಕ್ರಿ ಬಟ್ಟೆ ಇವನು ಎತ್ಕೋಬೇಕಾಗಿತ್ತು ಅಂತಂದ್ರೆ, ಇಲ್ಲ, ಅವರು ಇವನ ವಿಷಯದಲ್ಲಿಯೇ ಕಾಮದಿಂದ ಕೂಡಿದಂಥವರಾಗಿತ್ತು. ಸ್ವಾಪಾಂಗ ದರ್ಶನಜ ತಾಪಾಂಗರಾಗಯುತ ಗೋಪಾಂಗನಾಂಶುಕ ಹೃತಿ ವ್ಯಾಪಾರ ಶೌಂಡ. ತನ್ನ ಅಪಾಂಗ ಕಡೆಗಣ್ಣಿನ ನೋಟವನ್ನು ನೋಡಿ ಅದರಿಂದಲೇ ಅವರು ಪರಮಾತ್ಮನ ವಿಷಯದಲ್ಲಿ ಮದನ ಸಂತಾಪವನ್ನು ಹೊಂದಿದಂಥವರಾಗಿ ಅವನನ್ನು ಪಡಿಬೇಕು ಅನ್ನುವ ಕಾರಣಕ್ಕಾಗಿಯೇ ಅವರು ಆರ್ಯ ಅಂತ ಕರೆಸಿಕೊಂಡಿರುವ ದುರ್ಗಾದೇವಿಯ ಪೂಜೆಯನ್ನ ಮಾಡ್ತಾ ಇದ್ದಂಥವರಾಗಿದ್ದರು. ಹೇಮಂತ ಋತುವಿನ ಚಳಿಯಲ್ಲಿ ಬೆಳಗ್ಗೆ ಸ್ನಾನ ಮಾಡ್ತಾ ಇದ್ರು. ಅಂಗರಾಗದಿಂದ ಕೂಡಿದಂತಹ ಆ ಗೋಪಿಕಾ ಸ್ತ್ರೀಯರು ಅವರ ಅಂಶುಕ ಹೃತಿ, ಅಂಶುಕ ಅಂದ್ರೆ ವಸ್ತ್ರ, ಬಟ್ಟೆ, ಅದರ ಹರಣವನ್ನು ಮಾಡುವುದರಲ್ಲಿ ಶೌಂಡ ಅಂದ್ರೆ ಚತುರನಾದವನು. ಅದ್ರೊಳಗೇನ್ರಿ ಚಾತುರ್ಯ ಇದೆ ಬಟ್ಟೆ ಹರಣ ಮಾಡೋದರಲ್ಲಿ ಅಂತ ಅನ್ಕೋಬೇಡಿ. ಯಾಕೆ ಅಂದ್ರೆ ಅದು ಮೊದಲು ಗೊತ್ತಾಗಬಾರ್ದು. ಬಟ್ಟೆ ಎತ್ಕೋಬೇಕಾದ್ರೆ ಎತ್ಕೊಂಡು ಕೂತ್ಕೊಂಡ ಮೇಲೂ ಕೂಡ ನೋಡು, ಮತ್ತೆ ಆಮೇಲೆ ಹೋಗಿ ನಂದಗೋಪನಿಗೆ ಹೇಳ್ಬಿಡ್ತೀನಿ ಕೊಡು ಅಂದ ತಕ್ಷಣ ಹೆದರ್ಕೊಂಡು ಕೊಟ್ಬಿಟ್ರೆ ಅವ್ನು ಕೃಷ್ಣ ಏನಂದ ಗೊತ್ತಾ, ಹೇಳ್ರಿ ಎಂದ ಅವನು. ಹೇಳಿದ್ರೆ ನಿಮಗೆ ನೀವು ಅವಮಾನ ಮಾಡ್ಕೊಂಡ. ನೀವು ಹೇಳಲ್ಲ ಅಂತ ನನಗೆ ಗೊತ್ತು ಅಂದ. ಖಂಡಿತವಾಗಿ ಹೇಳಲ್ಲ, ನನಗೆ ಹೆದರ್ಸೋದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲಿ. ಆಮೇಲೇನು ಪರಮಾತ್ಮ ಅವ್ರಿಗೆ ವಸ್ತ್ರವನ್ನು ಕೊಟ್ಟ, ಆಮೇಲೆ ಅವ್ರು ಯಾರೂ ಹೋಗಲ್ಲ, ಹೇಳಿಲ್ಲ ಹೀಗೆ ಮಾಡಿದ್ವಿ ನಾವು ಅಂತ. ಯಾಕೆಂದರೆ ಒಂದು ಪಕ್ಷ ಹೇಳಿದ್ರು ಅಂತ ಇಟ್ಕೊಳ್ಳಿ, ಬಟ್ಟೆ ಬಿಚ್ಚಿ ನೀವು ಸ್ನಾನ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ ಎಲ್ಲರೂ ಹಿರಿಯರು. ಹೀಗೆ ಪರಮಾತ್ಮ ಅವರಿಗೆ ಆ ತರಹ ಅವಮಾನ ಮಾಡಿದ ಎಂಬಂತೆ ಜನರಿಗೆ ಅನಿಸಿದರೂ ಕೂಡ ವಾಸ್ತವವಾಗಿ ಮಾಡಿದ್ದೇನು ಭಗವಂತ? ಅವರ ವ್ರತ ಅಚ್ಛಿದ್ರವಾಗಿ ಆಗುವಂತೆ ಮಾಡಿದ. ತನಗೆ ಬಂದು ನಮಸ್ಕಾರ ಮಾಡ್ರಿ ಅಂತ ಹೇಳಿದ್ನಲ್ಲ, ಅವರು ನಮಸ್ಕಾರ ಮಾಡಿದ್ದರಿಂದಲೇ ಅವರ ಆ ಶರಣಾಗತಿ ಭಾವದಿಂದಲೇ ತಾನು ಮೆಚ್ಚಿ ಅವರ ದೋಷಗಳನ್ನು ಪರಿಹರಿಸಿದ. ಇನ್ಮೇಲೆ ನಿಮ್ಮ ವ್ರತ ಅಚ್ಛಿದ್ರವಾಯಿತು, ಹೋಗ್ರಿ, ನಾನು ಬಂದು ನಿಮಗೆ ಇಷ್ಟೆಲ್ಲ ಹೇಳಿದ್ದೆ ಯಾಕೆ ಅಂದರೆ ಈ ತರಹ ವ್ರತ ನಿಮ್ಮದು ಅಚ್ಛಿದ್ರವಾಗಬೇಕು ಅನ್ನೋ ಕಾರಣಕ್ಕಾಗಿ ಹೇಳಿದ್ದು ಅಂತ ಹೇಳಿ ಅವರನ್ನು ಸಂತೈಸಿದ. ಆದ್ದರಿಂದಲೇ ಈ ತರಹದ ಎರಡು ಪ್ರಸಂಗಗಳು, ವ್ರತದ ಅಚ್ಛಿದ್ರತ್ವ ಸಂಪಾದನೆ ಮಾಡುವಂತಹ ಕ್ರಮ ಒಂದು ಕಡೆಗಾದರೆ, ಗೋಪಾಲಕೋತ್ಸವ ಅವ್ರು ಮಾಡಿದಂಥದ್ದೇನು ಇಂದ್ರನ ಯಾಗ ಇತ್ತು, ಅದನ್ನು ಬಿಡಿಸಿದ್ದಲ್ಲ ಭಗವಂತ. ಅದರಿಂದ ತೊಂದರೆ ಆಯಿತೋ ಇಲ್ಲ? ಏನಪ್ಪ ದೇವತೆಗಳನ್ನು ಉದ್ದೇಶಿಸಿ ಮಾಡುವ ಯಾಗವನ್ನೇ ಬಿಡಿಸ್ಬಿಟ್ಟ ಅಂತ ನಿಮ್ಗೆ ಅನಿಸತ್ತೆ. ಆದರೆ ಬೇರೆ ದೇವತೆಗಳ ಒಳಗೆ ಹೋಗಿ ನಿಂತಾದರೂ ಅವನೇ ಸ್ವೀಕಾರ ಮಾಡುವನಲ್ವಾ. ಅವನೇ ಏನು ಮಾಡ್ದ, ಗೋವರ್ಧನ ಪರ್ವತ ನಾನು ಅಂತ ಹೇಳಿಕೊಂಡು ಪರ್ವತದಿಂದ ದೊಡ್ಡ ರೂಪವನ್ನು ತಾಳಿ ಬಂದು ತಾನೇ ಅವರು ಕೊಟ್ಟಿರುವಂತಹದ್ದೆಲ್ಲ ವಿಧವಾದಂತಹ ಸೋಪಸ್ಕರವಾದ ಅನ್ನವನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡಿದ್ನಲ್ಲ. ಹಾಗಾಗಿ ಯಾವುದೇ ತರಹದ ಅಪಾಯಗಳು ಗೋಪಾಲಕರಿಗೆ ಒದಗಿ ಬಂದರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಿ ಮಾಡಿ ಇದ್ದಂಥವನು ಪರಮಾತ್ಮ. ಇಂದ್ರನಾದ್ರೂ ಕೇಳಿಕೊಂಡಿದ್ದೇನು ಈ ಸಂದರ್ಭದಲ್ಲಾಗಬಹುದು ಅಥವಾ ಮುಂದೆ ಪಾರಿಜಾತ ಹರಣ ಸಂದರ್ಭದಲ್ಲಾಗಬಹುದು, ಸ್ವಾಮಿ ನನ್ನದೇ ಒಂದು ಅವತಾರ, ನನ್ನ ಮಗ ಕೆಳಗಿದ್ದಾನೆ ಅರ್ಜುನ, ಅವನನ್ನು ರಕ್ಷಣೆ ಮಾಡಬೇಕು. ಕೃಷ್ಣ ಏನು ಹೇಳಿದ ಗೊತ್ತಾ ಅವನಿಗೆ, ನಾನು ಭೂಮಿಯ ಮೇಲೆ ಪ್ರತ್ಯಕ್ಷವಾಗಿರೋ ತನಕ ಅವನನ್ನು ಯಾರೂ ಸೋಲಿಸೋದಿಲ್ಲಪ್ಪ ಅಂತ ಹೇಳಿ. ಅರ್ಜುನನಿಗೆ ಕೃಷ್ಣ ಭೂಮಿ ಮೇಲೆ ಪ್ರತ್ಯಕ್ಷ ಆಗಿರೋ ತನಕ ಯಾರ ಜೊತೆಗೂ ಸೋಲುವಂತಹ ಪ್ರಸಂಗ ಬರಲಿಲ್ಲ. ಹಾಗೆ ನೋಡ್ಕೊಂಡಲ್ಲ, ಒಂದು ಎರಡು ಅಪಾಯಗಳ ಎಷ್ಟು ಅಪಾಯಗಳಿಂದ ಭಗವಂತ ಅರ್ಜುನನ ರಕ್ಷಣೆ ಮಾಡಿದ್ದಾನೆ ಹೇಳಿ. ಆದ್ದರಿಂದ ಅಂತಹ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ತ್ವಂ
ವಿವಿಧ ಅಪಾಯತಃ ಅವ, ವಿವಿಧವಾದ ಅಪಾಯಗಳಿಂದ ನನ್ನನ್ನು ರಕ್ಷಣೆ ಮಾಡು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಆ ಹೇಳುತ್ತಿರುವ ಕಥೆಗೆ ಅನುಗುಣವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ವಾದಿರಾಜರು. ಗೋಪಾಲಕೋತ್ಸವ ಕೃತಾಪಾರ ಭಕ್ಷ್ಯರಸ ಸೂಪಾನ್ನ ಲೋಪ ಕುಪಿತಾ ಶಾಪಾಲಯ ಪಿತಲಯ ಪಾಂಬುದಾ ಭಸಲಿಲಾಪಾಯ ಧಾರಿತ ಗಿರೇ ಸ್ವಾಪಾಂಗ ದರ್ಶನಜ ತಾಪಾಂಗರಾಗಯುತ ಗೋಪಾಂಗನಾಂ ಶುಕಹೃತಿ ವ್ಯಾಪಾರ ಶೌಂಡ ವಿವಿಧಾಪಾಯತಸ್ತಮವ ಗೋಪಾರಿಜಾತ ಹರಣ. ವೃಂದಾವನದಲ್ಲಿ ಇದ್ದ ಕಥೆನೇ ತುಂಬ ಆಯಿತು 2 ಶ್ಲೋಕದಲ್ಲಿ. ಆದರೂ ಕೊನೆಗೆ ಸ್ವಲ್ಪ ಹೋಗಿ ತುಂಬ ಮುಂದಿನ ಕಥೆ ಒಂದು ಹೇಳಿದ್ದಾರೆ. ರಾಮಾಯಣದಲ್ಲೂ ಹೀಗೆ ಇತ್ತು, ಪ್ರಸಂಗ ಬಂದಾಗೆಲ್ಲೋ ಮುಂದಿನ ಕಥೆ ತೊಗೊಂಡು ಮೊದಲೇ ಹೇಳಿಬಿಟ್ಟರು. ಅದರ ಮಧ್ಯದಲ್ಲಿ ಕಂಸ ಮೊದಲಾದಂಥವ್ರನ್ನ ಸಂಹಾರ ಮಾಡಿದ ಕಥೆ ಎಲ್ಲ ಹೇಳಬೇಕಲ್ಲ, ಅದನ್ನು ಮುಂದೆ ಹೇಳ್ತಾರೆ. ಕಂಸಾದಿಕಾ ಸದವ ತಂಸಾವನೀಪತಿ ವಿಹಿಂಸಾ ಕೃತಾತ್ಮಜನುಷಂ ಸಂಸಾರ ಭೂತಮಿಹ ಸಂಸಾರ ಬದ್ಧ ಮನ ಸಂಸಾರ ಚಿತ್ಸುಖತನುಂ ಸಂಸಾಧಯಂತ ಮನಿಷಂ ಸಾತ್ವಿಕ ವ್ರಜಮಹಂ ಸಾದರಂ ಬತ ಭಜೆ ಹಂಸಾದಿ ತಾಪಸರಿರಂ ಸಾಸ್ಪದಂ ಪರಮಹಂಸಾದಿ ವಂದ್ಯ ಚರಣಂ. ಪರಮಾತ್ಮ ಅವತಾರ ಮಾಡಿದ್ದೇ ಕಂಸ ಮೊದಲಾದ ಕಂಸಾದಿಕ. ಕಂಸ ಮೊದಲಾದವರೆಲ್ಲ ಏನಿವರು ಅಸಾದ ಅವತಂಸ. ಅವತಂಸ ಅಂದ್ರೆ ಏನು ಗೊತ್ತಾ, ತುಂಬ ಶ್ರೇಷ್ಠರು ಅಂತ. ಏನ್ರಿ ಕಂಸ ಮೊದಲಾದವರು ಬಹಳ ಶ್ರೇಷ್ಠರು ಅಂತ ಇದ್ದಾರೆ ಅನ್ಕೋಬೇಡ್ರಿ. ಅಸದವತಂಸ, ಅಸತ್ ಅಂದ್ರೆ ಕೆಟ್ಟವರಲ್ಲಿ ಬಹಳ ಶ್ರೇಷ್ಠರು ಅಂತ ಈ ತರ ಹೇಳ್ತಾರೆ. ಕಂಸ ಮೊದಲಾದ ಶ್ರೇಷ್ಠ ಅಸಜ್ಜನರು ಅಂತೇನಿದ್ದಾರೆ ಅವ್ರುಗಳೇ ಅವನೀಪತಿಗಳಾದಾಗ, ಅಂದ್ರೆ ಅವನೀಪತಿ ಅಂದರೆ ರಾಜರಾದಾಗ ಅವರ ವಿಶೇಷವಾದ ಹಿಂಸೆಯನ್ನ ಮಾಡಬೇಕು ಅಂತನ್ನುವ ಸಲುವಾಗಿ ಆತ್ಮಜನು ಅಂತಂದ್ರೆ ತನ್ನ ಅವತಾರವನ್ನು ಮಾಡಿದಂತಹ ಭಗವಂತ, ಅಂಥವನನ್ನ ಸಾದರಂ ಭಜೆ, ನಾನು ಆದರಪೂರ್ವಕವಾಗಿ ಭಜಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ತುಂಬ ಸರಿ ಸಂಸಾರ 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 ಬರ್ತಾ ಇದೆ. ಯಾಕೆಂದ್ರೆ ಸಂಸಾರ ಭೂತಮಿಹ ಸಂಸಾರ ಬದ್ಧ ಮನ ಸಂಸಾರ ಚಿತ್ಸುಖತನು, ಸಂಸಾರ 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 ಅಂತ ಬರ್ತಾ ಇದೆ. ಎಲ್ಲ ಕಡೆ ಹಾಗೆ ಪದಚ್ಛೇದ ಅಲ್ಲ ಅಷ್ಟೇ. ಪರಮಾತ್ಮನನ್ನ ನಾನು ಯಾಕೆ ಭಜಿಸ್ತೀನಿ ಗೊತ್ತಾ? ಸಂಸಾರ ಭೂತಂ, ಸಂಸಾರನಾಗಿದ್ದಾನೆ ಅವನು. ಏನಪ್ಪ ದೇವ್ರ ಯಾಕೆ ಸಂಸಾರ ಆದ ಅಲ್ಲ. ಸಂ ಅಂದ್ರೆ ಸಮ್ಯಕ್, ಚೆನ್ನಾಗಿ, ಸಾರಭೂತನಾದವನು. ಸಾರ ಶಬ್ದಕ್ಕೆ ಅರ್ಥ ಏನು? ಸಾರ ಅನ್ನೋದಕ್ಕೆ ಶ್ರೇಷ್ಠ ಅಂತ ಅರ್ಥ. ನಿಮ್ ಸಾರ ಹುಳಿ, ಸಾರು ಹುಳಿ ಇರುತ್ತಲ್ಲ, ಅದಕ್ಕೆ ಯಾಕೆ ಸಾರ ಕರೀತಾರೆ ಅಂತ ಕೇಳಕ್ ಹೋಗ್ಬೇಡ್ರಿ. ಮತ್ತೆ ಅದಕ್ಕೆ ಪರಮಾತ್ಮನು ಸಮ್ಯಕ್ ಸಾರಭೂತನಾದಂಥವನು. ಆದ್ದರಿಂದ ಸಂಸಾರ ಭೂತಂ ಅಂತ ಹೇಳ್ತಾರೆ, ಸರ್ವೋತ್ತಮ. ಆದ್ದರಿಂದಲೇ ಅವನನ್ನು ಸಾದರಂ ಭಜೆ, ಆದರದಿಂದ ನಾನು ಭಜಿಸುತ್ತೇನೆ. ಆಮೇಲೆ ಪರಮಾತ್ಮನು ಹೇಗೆ ಅಂದ್ರೆ ಇಹ ಸಂಸಾರ ಬದ್ಧ ಮನಸ್ಸು, ಸಂಸಾರದಲ್ಲಿ ದೇವರ ಮನಸ್ಸು ಬದ್ಧವಾಗೋಗಿದೆ. ಏನ್ರಿ ನಾವು ಸಂಸಾರದಲ್ಲಿ ಬದ್ಧರಾದ ಮನಸ್ಸುಳ್ಳವರು, ದೇವರ ಯಾಕೆ ಸಂಸಾರದಲ್ಲಿ ಬದ್ಧವಾದ ಮನಸ್ಸುಳ್ಳವನಾಗ್ತಾನೆ ಅಂತಂದ್ರೆ ಹಂಗರ್ಥ ಅಲ್ಲ. ಅದಕ್ಕೆ ಅವನು ಯಾವಾಗಲೂ ಹೇಗೆ ಅಂತಂದ್ರೆ ಅವನು ಉತ್ತಮನಾದದ್ದರಿಂದ ಏನ್ ಮಾಡ್ತಾನೆ, ಉತ್ತಮರಾದವರನ್ನೇ ಅವನು ಮನಸ್ಸಿನಿಂದ ಅಪೇಕ್ಷೆ ಪಡ್ತಾನೆ. ಯಾವಾಗಲೂ ಹಾಗೆ ಅಲ್ವಾ? ಜನರು ಉತ್ತಮರಾದರೆ ಅವರು ಮಾಡಿಕೊಳ್ಳುವ ಆಯ್ಕೆಯೂ ಉತ್ತಮವಾಗಿರುತ್ತೆ. ಈ ವಾಕ್ಯ ಎಲ್ಲೆಲ್ಲೋ ಹಾಕ್ತಿರ್ತಾರೆ, ಮತ್ತು ಅದಕ್ಕೆ ಈ ಪ್ರಕೃತದಲ್ಲಿ ಅರ್ಥ ತಗೋಬೇಡ್ರಿ. ಪರಮಾತ್ಮ ಉತ್ತಮ, ಅವನು ಮಾಡಿಕೊಳ್ಳುವ ಆಯ್ಕೆಯೂ ಉತ್ತಮವಾದದ್ದೇ. ಯಾರನ್ನ ಆಯ್ಕೆ ಮಾಡ್ಕೊಳ್ತಾನ ಅವನು? ಭಕ್ತ ಜನರಿದ್ದಾರಲ್ಲ, ಯಾರ್ಯಾರನ್ನೋ ಅವನು ತನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬಂಧನ ಮಾಡ್ಕೊಂಡು ಇಟ್ಕೊಂಡಿರೋದಿಲ್ಲ. ತುಂಬ ಜನರು ಅವನ ಸಂಪರ್ಕಕ್ಕೆ ಬರ್ತಾರೆ.
ಸುಮ್ಮನೆ ಹೌದಾ ಆಯಿತು ಒಳ್ಳೆಯದಾಯಿತು ಬನ್ನಿ ಹೋಗಿ ಅಂತ ಹೇಳ್ತಾನೆ. ಆದರೆ ಅವನು ಮನಸ್ಸಿನ ಒಂದು ಬಂಧನವನ್ನು ಯಾರ್ದಾರು ಜೊತೆಗೆ ಇಟ್ಕೋಬೇಕು ಅಂದರೆ ಅವರೂ ಕೂಡ ಸಮ್ಯಕ್ ಸಾರಭೂತರಾಗಿರಬೇಕು, ಶ್ರೇಷ್ಠರಾಗಿರಬೇಕು, ಜ್ಞಾನ ಭಕ್ತಿಯಾದಿ ಗುಣಗಳಿಂದ ಉತ್ತಮರಾಗಿರಬೇಕು. ಅಂತಹ ತನ್ನ ಸಜ್ಜನರಲ್ಲಿ ತನ್ನ ಮನಸ್ಸಿನ ಬಂಧನವನ್ನು ಇಟ್ಕೊಂಡಿರ್ತಾನೆ. ಅದಕ್ಕೆ ಸಂಸಾರ ಬದ್ಧ ಮನಸಂ ಸಾರ ಚಿತ್ ಸುಖತನು. ನೋಡಿ, ಸಂಸಾರ ಚಿತ್ ಸುಖತನು ಅಲ್ಲ, ಅದು ಸಂಸಾರ ಬದ್ಧ ಮನಸಂ, ಅದು ಬೇರೆ ಹೋಯ್ತು. ಆಮೇಲೆ ಸಾರ ಚಿತ್ ಸುಖತನು, ಅತ್ಯಂತ ಉತ್ತಮವಾದಂಥ ಜ್ಞಾನಾನಂದಾತ್ಮಕವಾದ ಶರೀರ ಉಳ್ಳಂಥವನು. ಪ್ರಾಕೃತ ಶರೀರ ಅವನಿಗಿಲ್ಲ ಅಂತ ಅಭಿಪ್ರಾಯ. ಆಮೇಲೆ ಸಾತ್ವಿಕ ವ್ರಜಂ, ಸಾತ್ವಿಕರ ಸಮುದಾಯವನ್ನು ತನ್ನಂತೆ ಸಾರ ಚಿತ್ಸುಖ ಸ್ವರೂಪವುಳ್ಳವರಾಗಿ ಸಂಸಾಧಯಂತಂ. ಅಂದರೆ ತನ್ನ ಜೊತೆಗೆ ಯಾರು ಸಂಪರ್ಕಕ್ಕೆ ಬಂದ ಒಳ್ಳೆ ಸಜ್ಜನರಿರ್ತಾರಲ್ಲ ಅವರಿಗೆ ಪರಮಾತ್ಮ ಯಾವಾಗಲೂ ಏನು ಮಾಡ್ತಾನೆ, ಅವರ ಮನಸ್ಸು, ಅವರ ಈ ಶರೀರ, ಅವರ ಈ ಇಂದ್ರಿಯ ಎಲ್ಲ ಪ್ರಾಕೃತವಾದದ್ದು, ಇದು ಬೇಡ ಅವರಿಗೆ ಅಂತ ಹೇಳಿ ಅದನ್ನು ಬಿಡಿಸಿ ಸಾರ ಜ್ಞಾನಾನಂದ ಸ್ವರೂಪ ಉಳ್ಳವರಾಗಬೇಕವರು, ಅಂದರೆ ಮುಕ್ತರಾಗಬೇಕು. ಹಾಗೆ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಅಂತಹ ಪರಮಾತ್ಮನನ್ನೇ ನಾನು ಆದರದಿಂದ ಭಜಿಸ್ತೀನಿ. ಏಕೆ ನಾವು ಮುಕ್ತರಾಗಬೇಕಲ್ಲ. ಉಳಿದವರೆಲ್ಲ ಏನು ಮಾಡ್ತಾರೆ ಅಂತಂದರೆ ತಮ್ಮ ಕೆಲಸ ಆಗಬೇಕು ಅಂತನ್ನುವ ಸಲುವಾಗಿ ಒಬ್ಬರ ಜೊತೆಗೆ ಮನಸ್ಸಿನ ಬಂಧನವನ್ನು ಉಳ್ಳಂಥವರಾಗಿರ್ತಾರೆ. ಪರಮಾತ್ಮನಿಗೆ ನಮ್ಮಿಂದ ಏನೂ ಆಗಬೇಕಾದ್ದಿಲ್ಲ. ನಮಗೆ ಮೋಕ್ಷವನ್ನು ನೀಡಬೇಕು ಅಂತನ್ನುವ ಕಾರಣಕ್ಕಾಗಿ ನಮ್ಮ ಜೊತೆಗೆ ಅವನು ಸಂಬಂಧವನ್ನು ಇಟ್ಕೊಂಡು, ಇದು ಯಾವತ್ತೋ ಯಾರೋ ಒಬ್ಬರನ್ನ ಹಾಗೆ ಮಾಡಿದ್ದಾನೆ ಅಂತಲ್ಲ, ಅನಿಶಂ ಯಾವಾಗಲೂ ಆ ತರಹದ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಸಜ್ಜನರನ್ನು ಉದ್ಧಾರ ಮಾಡುವ ಕಾರ್ಯವನ್ನು ಭಗವಂತ ಮಾಡ್ತಾ ಇರ್ತಾನೆ. ನಿಮ್ಗೆ ಹೆಂಗ್ರಿ ಗೊತ್ತು ಅಂದರೆ, ಯಾಕೆ ಇವಾಗ ಹೇಳಿದ್ದು ಗೊತ್ತಾ, ಕಂಸ ಮೊದಲಾದವರನ್ನು ಸಂಹಾರ ಮಾಡೋದಕ್ಕೆ ಗೋಕುಲ ಬಿಟ್ಟು ಬಂದ ಭಗವಂತ ಮಥುರೆಗೆ ಅಂತಿದೆಯಲ್ಲ, ಕೂಡಲೇ ನಮಗೆ ಬರೋ ಪ್ರಶ್ನೆ ಏನು ಅಂದರೆ, ಪಾಪ ಅವರೆಲ್ಲ ನಂಬ್ಕೊಂಡಿದ್ರು ಗೋಪಿಕಾಸ್ತ್ರೀಯರು, ಅವ್ರನ್ನೆಲ್ಲ ಹೇಳ್ದೆ ಕೇಳದೆ ಈಗ ಬಿಟ್ಟು ಬಂದ್ಬಿಟ್ರೆ ಏನಪ್ಪ, ಅಲ್ಲೊಂದು ರೂಪದಿಂದ ಇಲ್ಲೊಂದು ರೂಪದಿಂದ ಇದ್ಬಿಟ್ರೆ ಆಗ್ತಿತ್ತು, ನಿಮ್ಗೇನು ರೂಪಕ್ಕೆ ಬರೋಣ ಅಂತ ಕೇಳ್ತಾರಲ್ವ ಜನ. ಅದಕ್ಕೆ ಹೇಳಿದ್ದು, ಭಗವಂತ ಬರೀ ಸುಮ್ಮನೆ ಇವತ್ತು ಹಾರಾಡ್ಬಿಟ್ಟು ಕುಣಿದಾಡ್ಬಿಟ್ಟು ರಾಸಕ್ರೀಡೆ ಅಂದ್ಬಿಟ್ಟು ವಿಹರಿಸ್ಬಿಟ್ರೆ ಅದು ಅವರಿಗೆ ಸಾರ ಚಿತ್ ಸುಖ ತನು ರೂಪವಾಗಿರುವ ಮೋಕ್ಷವನ್ನು ಕೊಡೋದಕ್ಕೆ ಉಪಯುಕ್ತ ಅಲ್ಲ. ಅದು ಅವರಿಗೆ ಬಂಧಕ. ಅದು ನಾನು ಸಾರಭೂತವಾಗಿರುವಂತಹ ಈ ಸಜ್ಜನರು ಗೋಪಿಕಾಸ್ತ್ರೀಯರೇ ಮೊದಲಾದವರ ಜೊತೆಗೆ ಮನಸ್ಸಿನ ಬಂಧನವನ್ನು ಉಳ್ಳವನಾಗಿದ್ದೀನಿ. ಆದರೆ ಹೀಗೆ ಅವ್ರ ಜೊತೆಗೆ ರಾಸಕ್ರೀಡೆ ಅದು ಇದು ಮಾಡ್ತಾ ಕೂತ್ಬಿಟ್ರೆ ಅವ್ರು ಉದ್ಧಾರ ಆಗಲ್ಲ ಅವ್ರದ್ದು. ಅದಕ್ಕೇನು ಮಾಡಬೇಕಾಗತ್ತೆ, ಅವರನ್ನ ಬಿಟ್ಟು ನಾನು ದೂರ ಬರಬೇಕು. ಬಂದ್ರೇನೆ ಅವ್ರು ಉದ್ಧಾರ ಆಗೋದು ಅನ್ನೋ ಸಲುವಾಗಿ ಭಗವಂತ ಅವ್ರನ್ನ ಬಿಟ್ಟು ದೂರ ಬಂದಿತ್ತು. ಉದ್ಧವನ ಕಡೆ ಹೇಳಿ ಕಳಿಸ್ದ ಕೂಡ ಭಗವಂತ ಏನಂತ, ನನ್ನನ್ನು ನೀವು ಎದುರಿಗೆ ನೋಡಿದರೆ ಉದ್ಧಾರ ಆಗಲ್ಲ, ಧ್ಯಾನ ಮಾಡಿ ನನ್ನನ್ನು ನೀವು ನೋಡಿದ್ರೇ ಉದ್ಧಾರ ಆಗೋದು. ಆ ತರಹ ಧ್ಯಾನದಿಂದ ನಿಮ್ಮ ಒಳಗೆ ನನ್ನನ್ನು ಸಾಕ್ಷಾತ್ಕರಿಸಿಕೊಂಡಾಗ ನನ್ನ ವಿಯೋಗವಾಗಿದೆ ಅಂತನೂ ನಿಮಗೆ ಅನಿಸಲ್ಲ. ಅದನ್ನೇ ಚಿಂತನೆ ಮಾಡಿ. ಇದನ್ನೇ ತಾನೇ ಹೇಳಿಕೊಟ್ಟಿದ್ದು ಭಗವಂತ. ಇದರಿಂದ ಏನಾಯ್ತು, ಯಾವಾಗಲೂ ತನ್ನನ್ನು ನಂಬಿದಂತಹ ಸಜ್ಜನರಿಗೆ ಒಳ್ಳೇದು ಮಾಡಬೇಕು ಅಂತಲೇ ಭಗವಂತ ಹೊರಟಿದ್ದಾನೆ. ಅದು ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ ಅವರು ಸಜ್ಜನರು. ಆದ್ದರಿಂದಲೇ ನಾನು ಕೂಡ ಅನಿಶಂ ಸಾದರಂ ಭಜೆ ಬತ, ಯಾವಾಗಲೂ ನಾನು ಆದರದಿಂದ ಭಜಿಸುತ್ತೇನೆ ಆ ಭಗವಂತನನ್ನ. ಆ ತರಹದ ಭಜನವನ್ನು ಮಾಡುವುದರಲ್ಲಿ ನನಗೆ ಸಂತೋಷಾತಿಶಯವೂ ಕೂಡ ಇದೆ. ಅದಕ್ಕೆ ಬತ ಅಂತ ಆಸ್ವಾದನದಲ್ಲಿ ಇರುವಂತಹ ಶಬ್ದ. ಅನೇಕ ಜನರು ತಾಪಸರು ಇಂತಹ ಭಗವಂತನಲ್ಲಿ ನಾವು ರಮಣವನ್ನು ಮಾಡಬೇಕು ಅಂತ ಈ ರೀತಿಯಾಗಿ
ಹಂಸಾದಿ ತಾಪಸ ರಿರಂಸಾಸ್ಪದಂ. ಹಂಸಾದಿ ತಾಪಸರು ಅಂದರೆ ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ ಹೀಗೆ ಚತುರ್ವಿಧ ಸನ್ಯಾಸಿಗಳಿದ್ದಾರೆ. ಚತುರ್ವಿಧ ಸನ್ಯಾಸಿಗಳು ಅಂತನ್ನೋರು ಇವನಲ್ಲಿಯೇ ರಮಿಸಬೇಕು ಅಂತ, ಅಂದರೆ ಇವನನ್ನೇ ಧ್ಯಾನಾದಿಗಳಿಂದ ಆರಾಧಿಸಬೇಕು ಅಂತ ವಿಚಾರ ಮಾಡ್ತಾರೆ. ಅಂತಹ ಸ್ವರೂಪ ಭಗವಂತನದ್ದು. ಮತ್ತೆ ಪರಮಹಂಸರಾದಂತಹ ಸನಕಾದಿಗಳಿಂದಂತೂ ಇವನ ಚರಣಗಳು ಅತ್ಯಂತ ವಂದ್ಯವಾಗಿವೆ. ಅಂತಹ ಭಗವಂತನನ್ನ ಸ್ವತಃ ಪರಮಹಂಸನಾದಂತಹ ನಾನು ಅಂದರೆ ವಾದಿರಾಜರು ಆದರದಿಂದ ಭಜಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಂಸಾದಿ ಕಾಸದವ ತಂಸಾವನೀಪತಿ ವಿಹಿಂಸಾ ಕೃದಾತ್ಮಜನುಷಂ ಸಂಸಾರ ಭೂತಮಿಹ ಸಂಸಾರ ಬದ್ಧಮನ ಸಂಸಾರ ಚಿತ್ಸುಖತನುಂ ಸಂಸಾಧಯಂತ ಮನಿಷಂ ಸಾತ್ವಿಕವ್ರಜಮಹಂ ಸಾದರಂ ಬತ ಭಜೆ ಹಂಸಾದಿ ತಾಪಸರಿರಂಸಾಸ್ಪದಂ ಪರಮಹಂಸಾದಿ ವಂದ್ಯ ಚರಣಂ. ಇದು ಬರೀ ಸುಮ್ಮನೆ ಪ್ರತಿಪಾದದ ದ್ವಿತೀಯಾಕ್ಷರಗಳೆಲ್ಲ ಒಂದೇ ತರಹ ಆಗೋದು ಅನ್ನೋ ಥರ ವ್ಯವಸ್ಥೆ ಇರ್ತಾ ಇತ್ತಲ್ವ, ಇಲ್ಲಿ ಹಾಗಲ್ಲ. ಈ ಶ್ಲೋಕದಲ್ಲಿ ರಾಜೀವ ಅನ್ನೋಂತಹ ಶಬ್ದ ಇದೆಯಲ್ಲ, ರಾಜಿ ಅನ್ನೋವಂಥದ್ದು ತುಂಬ ಸರಿ ಬಂದ್ಬಿಟ್ಟಿದೆ. ಆ ರೀತಿಯಲ್ಲಿ ಸೇರಿಸ್ಬಿಟ್ಟು ಬಹಳ ಅದ್ಭುತವಾಗಿ ಭಗವಂತನ ವರ್ಣನೆ ಮಾಡ್ತಾರೆ. ರಾಜೀವ ನೇತ್ರ ವಿದು ರಾಜೀವ ಮಾಮವತು ರಾಜೀವ ಕೇತನವಶಂ ವಾಜೀಭ ಪತ್ತಿ ನೃಪ ರಾಜೀರಥಾನ್ವಿತ ಜರಾಜೀವ ಗರ್ವ ಶಮನ ವಾಜೀಶ ವಾಹಸಿತ ವಾಜೀಶ ದೈತ್ಯ ತನು ವಾಜೀಶ ಭೇದ ಕರದೋರ್ ಜಾಜಿ ಕದಂಬ ನವ ರಾಜೀವ ಮುಖ್ಯ ಸುಮರಾಜಿ ಸುವಾಸಿತ ಶಿರಃ. ಅವೆಲ್ಲ ಪದಗಳ ಜೋಡಣೆ ಇದೆಯಲ್ಲ, ಅದು ಬಹಳ ಸ್ವಾರಸ್ಯಕರವಾದದ್ದು. ಅಷ್ಟು ಅದ ಮೇಲೆ ಏನು ಕ್ಲೇಶ ಇರೋದಿಲ್ಲ ಈ ಶಬ್ದಗಳ ಜೋಡಣೆಯಲ್ಲಿ. ಹೇ ಭಗವಂತ, ನೀನು ನನ್ನನ್ನು ರಕ್ಷಣೆ ಮಾಡಬೇಕಪ್ಪ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ರಾಜೀವ ನೇತ್ರ ಅಂತ, ಕಮಲ ನೇತ್ರ, ಪುಂಡರೀಕಾಕ್ಷ ಅಂತ ಭಗವಂತನಿಗಿರುವಂಥ ಅಸಾಧಾರಣ ಧರ್ಮ ಅದು. ಉಪನಿಷತ್ತುಗಳಲ್ಲಿ ಬಂದಿರುವಂತಹದ್ದದು ಭಗವಂತನ ಪುಂಡರೀಕಾಕ್ಷತ್ವವೆಂಬ ಅಸಾಧಾರಣ ಧರ್ಮ. ನೀನು ನನ್ನನ್ನು ರಕ್ಷಣೆ ಮಾಡಬೇಕಾದ್ದು ಅಂದರೆ, ಇದು ನನ್ನನ್ನು ಅಂದರೆ ಎಲ್ಲ ಸಜ್ಜನರಿಗೆ ಸಂಬಂಧಪಟ್ಟಿರುವಂತೆಯೇ ಈ ತರಹದ ಒಂದು ಪ್ರಾರ್ಥನೆಯನ್ನು ಶಿಕ್ಷಣೆ ಮಾಡಿಕೊಡ್ತಾ ಇದ್ದಾರೆ ವಾದಿರಾಜರು. ಯಾಕೆಂತಂದರೆ ರಕ್ಷಣೆ ಮಾಡೋದಕ್ಕೆ ಏನಾಗಿದೆ, ಎಲ್ಲ ಆರಾಮಾಗಿದ್ದೀವಲ್ಲ, ಓಡಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಅಂತಂದರೆ ಇಲ್ಲ, ತುಂಬ ಸಮಸ್ಯೆ ಇದೆ. ಎಲ್ಲರಿಗೂ ಇರುವಂತಹ ಒಂದೇ ಒಂದು ಸಮಸ್ಯೆ ಯಾವುದಪ್ಪ? ಶ್ರೀಕೃಷ್ಣನೇ ಹೇಳಿರುವಂತಹ ಸಮಸ್ಯೆ. ನಮಗೆ ಯಾರ್ಯಾರೋ ಶತ್ರುಗಳಿದ್ದಾರೆ, ಅವ್ರ ಶತ್ರುಗಳು ಇವ್ರ ಶತ್ರುಗಳು ಅಂತ ನಾವು ತಿಳ್ಕೊಂಡಿದ್ದೀವಿ. ನಮಗೆ ಯಾರೂ ಶತ್ರುಗಳಿಲ್ಲ ವಾಸ್ತವಿಕವಾಗಿ ಹೇಳಬೇಕು. ನಿಜವಾಗ್ಲೂ ಒಂದು ಶತ್ರು ಇರೋದು ಯಾವುದಪ್ಪ ಅಂದರೆ, ಕಾಮ ಎಂಬುವುದೇ ಒಂದು ಶತ್ರು. ಭಗವದ್ಗೀತೆಯಲ್ಲಿ ಅದನ್ನು ತುಂಬ ವಿಸ್ತಾರವಾಗಿ ಭಗವಂತ ಪ್ರತಿಪಾದನೆ ಮಾಡಿದ್ದಾನೆ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ ಅಂತ. ಕೋಪ ಅನ್ನೋದಿದೆಯಲ್ರಿ, ಅದೊಂದು ಶತ್ರು ಇದೆಯಲ್ಲ ಅಂದರೆ, ಕ್ರೋಧ ಅಪಿ ಏಷ ಏವ ಅಂತ. ಕಾಮ ಅಂತನ್ನೋದೇ ಏನಿದೆಯಲ್ಲ, ಅದಕ್ಕೆ ಏಟು ಬಿದ್ದಾಗ ಹುಟ್ಟುವಂಥದ್ದು ಕ್ರೋಧ. ಹೀಗಾಗಿ ಮೂಲ ದೋಷ ಯಾವುದು? ಕಾಮವೇ. ಹೀಗಾಗಿ ಕಾಮ ಅಂದ್ರೆ ಏನು? ಇಚ್ಛಾ ವಿಶೇಷ. ಇಲ್ಲೆಲ್ಲಿ ಕಾಮ ಎಲ್ಲಿ ಬಂದಿದೆ ಅಂದರೆ, ರಾಜೀವ ಕೇತನ ಅಂತಿದೆ ನೋಡ್ರಿ. ರಾಜೀವ ಕೇತನ ಅಂದರೆ ಕಾಮ. ಯಾಕೆಂದರೆ ರಾಜೀವ ಕೇತನ ಅಂತಂದರೆ ಮೀನ ಧ್ವಜ ಉಳ್ಳಂಥವನು ಕಾಮ ಅಂತ ಅಭಿಪ್ರಾಯ. ಕಾಮವಶರಾದಂತಹ ನಮ್ಮನ್ನು ನೀನು ರಕ್ಷಣೆ ಮಾಡಬೇಕಾಯ್ತು.
ಅಂದರೆ ಕಾಮ ಒಂದನ್ನ ನಾಶ ಮಾಡಿಬಿಟ್ರೆ ನಮ್ದು ಉದ್ಧಾರ ಆಗೋಗುತ್ತೆ. ದೇವ್ರು ಹೇಳ್ಬೇಕು, ಕಾಮನ್ನೆಲ್ಲಪ್ಪ ನಾನು ಮಾಡೋಕ್ಕಾಗತ್ತೆ ಅಂತ ಅನ್ಬೇಕು. ಕಾಮನನ್ನು ಸಂಹಾರ ಮಾಡಬೇಕು ಅಂದ್ರೆ ಅದು ರುದ್ರದೇವ್ರ ಹತ್ರ ಹೋಗ್ಬೇಕು, ನನ್ನ ಹತ್ರ ಬಂದರೆ ಹೇಗಾಗತ್ತಪ್ಪ ಅಂತ ಯಾರು ಅಂದರೆ ಹಂಗಲ್ಲ. ಕಾಮ ಎಂಬ ದೇವತೆಯನ್ನು ಸುಟ್ಟು ಹಾಕಿದ ರುದ್ರದೇವರಾಗಿರಬಹುದು. ತೊಂದರೆ ಕೊಡ್ತಿರೋದು ಯಾರು ಗೊತ್ತಾ? ಕಾಮ ಅಂದರೆ ಆ ಕಾಮಕ್ಕೆ ಅಭಿಮಾನಿಯಾದಂತಹ ಅಸುರನೂ ಒಬ್ಬನಿದ್ದಾನೆ. ಅದು ಯಾರು ಗೊತ್ತಾ? ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ತತ್ರ ಕಾಮ ಕಾಲನೇಮಿಹಿ ಅಂತ. ದುಷ್ಟ ಕಾಮಗಳಿಗೆಲ್ಲ ಅಭಿಮಾನಿಯಾದ ಅಸುರ ಯಾರೋ? ಕಾಲನೇಮಿ. ಕಾಲನೇಮಿನೇ ಯಾರು? ಕಂಸ. ಹಿಂದೆ ಹೇಳಿದ್ವಲ್ಲ, ಕಂಸನನ್ನು ಸಂಹಾರ ಮಾಡಿದ್ದಾನೆ ಕೃಷ್ಣ ಅಂತ. ಮತ್ತೆ ಕಂಸನನ್ನ ಸಂಹರಿಸಿದಂತಹ ಶ್ರೀ ಕೃಷ್ಣನ ಹತ್ರನೇ ಹೋಗ್ಬಿಟ್ಟು ಕೇಳಬೇಕಲ್ವಾ, ನಮಗ್ ತೊಂದರೆ ಕೊಡ್ತಾ ಇರೋಂತಹ ಕಂಸನನ್ನು ಸಂಹಾರ ಮಾಡಪ್ಪ ಅಂತ ಕೇಳಬೇಕು. ಅದಕ್ಕೇನೆ ಪರಮಾತ್ಮನನ್ನ ಈ ತರಹ ಪ್ರಾರ್ಥನೆ ಮಾಡ್ತಾ ಇರೋದು, ರಾಜೀವ ಕೇತನ ವಶಂ ಮಾಂ ಅವತು ಅಂತ. ಕಾಮಕ್ಕೆ ವಶನಾದ ನನ್ನನ್ನು ರಕ್ಷಿಸಬೇಕು. ಕಾಲನೇಮಿಗೆ ವಶರ್ಯಾರಾಗಿದ್ರು? ವಸುದೇವ ದೇವಕಿಯರು ವಶರಾಗಿದ್ರು ತಾನೆ. ಅವರು ವಶರಾಗಿದ್ರು, ಯಾವತ್ತೋ ಸಂಹಾರ ಮಾಡಿಬಿಡ್ಬೋದಾಗಿತ್ತು ಅವನನ್ನ, ಆ ವಸುದೇವನನ್ನ ಆಗ್ಬೋದು ದೇವಕಿಯನ್ನಾಗ್ಬೋದು, ಯಾರು? ಕಂಸ. ಆದ್ರೆ ಸಂಹಾರ ಮಾಡಲಿಲ್ಲ ಅವನು. ಯಾಕೆ? ಭಗವಂತನ ರಕ್ಷಣೆ ಇತ್ತು. ಅವನು ಕೊನೆ ತನಕ ಏನ್ ವಿಚಾರ ಮಾಡ್ಕೊಂಡಿದ್ದ ಅಂದ್ರೆ ಕೃಷ್ಣನನ್ನ ಸಂಹಾರ ಮಾಡಿ ಆಮೇಲೆ ಇವ್ರನ್ನ ಸಂಹಾರ ಮಾಡೋದು ಎಷ್ಟೊತ್ತು ಅನ್ಕೊಂಡಿದ್ದ ಅವನು. ಮೊದಲು ಅವರನ್ನು ಸಂಹಾರ ಮಾಡಿಬಿಟ್ಟಿದ್ರೆ ಬುದ್ಧಿವಂತ ಆಗ್ತಾ ಇದ್ದ ಅವನು, ಆಗ್ಲಿಲ್ವಲ್ಲ. ಹಾಗೆ ಭಗವಂತನ ರಕ್ಷಣೆ ಇದ್ದದ್ದಕ್ಕೇನೆ ನಾವುಗಳು ಕಾಮಕ್ಕೆ ವಶರಾಗಿದ್ರೂ ಕೂಡ ಇಷ್ಟು ದಿವಸ ಬದುಕೊಂಡಿದೀವಿ, ಏನೋ ಸಾಧನೆ ಮಾಡ್ಕೊಂಡಿದೀವಿ ಅಷ್ಟೇ. ಇಲ್ಲೇ ಇದ್ರೆ ಭಗವಂತನ ರಕ್ಷಣೆ ಇಲ್ಲೇ ಇದ್ರೆ ಕಾಮಕ್ಕೆ ವಶರಾದ ಸಜ್ಜನರು ಎಂದೋ ಹೋಗ್ಬಿಡ್ಬೇಕಾಗಿತ್ತು. ಅದಕ್ಕೆ ಹಾಳಾಗದೇ ಇರುವಂತೆ ನಮ್ಮನ್ನ ರಕ್ಷಣೆ ಮಾಡಬೇಕು ಭಗವಂತ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲ, ಆ ತರ ದುರ್ಜನರ ಮಧ್ಯದಲ್ಲಿದ್ದೂ ಕೂಡ ರಕ್ಷಣೆಯನ್ನ ಪಡೆಯಕ್ಕಾಗತ್ತೆ ಅನ್ನೋದಕ್ಕೆ ವಸುದೇವ ದೇವಕಿಯರು ಒಂದು ಆ ಕಡೆ ದೃಷ್ಟಾಂತ ಆದ್ರೆ, ಮತ್ತೊಬ್ಬ ದೃಷ್ಟಾಂತ ಯಾರು ಗೊತ್ತಾ? ವಿದುರ ನೋಡ್ರಿ, ಅವ್ರು ಇವ್ರಕ್ಕಿಂತ ಒಂಥರ ವಿಚಿತ್ರ. ಅವನು ದುರ್ಯೋಧನಾದಿಗಳು ಹುಟ್ಟದಾಗಿಂದಲೂ ಕೂಡ ಎಷ್ಟು ನಿಷ್ಠುರವಾಗಿ ನಿರ್ಭಯವಾಗಿ ಅವನು ತನ್ನ ನಿಲುವನ್ನ ತೋರಿಸ್ತಾ ಬಂದಿದ್ದಾನೆ ಅಂದ್ರೆ, ಹುಟ್ಟಿದ ಕೂಸಿನ ಬಗ್ಗೆ ಹೇಳಿದ ಅವನು. ಇವನ್ ಕತ್ತಿಸಿಬಿಟ್ಟು ಸಾಯಿಸ್ಬಿಡು, ಇವನಿಂದ ಕುಲನಾಶ ಆಗತ್ತೆ. ಇವನು ಹಿಂಗೆ ಹೇಳಿದಾನೆ ಅನ್ನೋದು ಪ್ರಚಾರ ಆಗದೆ ಇರುತ್ತ ಲೋಕದಲ್ಲಿ. ಬೆಳಿತಿರೋ ದುರ್ಯೋಧನಿಗೂ ಗೊತ್ತಿತ್ತು, ಆ ವಿದುರ ಇದಾನಲ್ಲ ನಿನ್ನ ಸಾಯಿಸು ಅಂತ ಹೇಳಿದ್ದು. ಆದ್ರೆ ವಿದುರನ್ನು ಸಾಯಿಸಕ್ಕಾಯ್ತಾ ಇವನಿಗೆ? ದುರ್ಯೋಧನಾದಿಗಳಿಗೆ ಯಾರಿಗೂ ಆಗ್ಲಿಲ್ಲ. ಕೊನೆ ತನಕ ವಿದುರನ ಮೈ ಮುಟ್ಟಕ್ಕಾಗಿಲ್ಲ ದುರ್ಯೋಧನಾದಿಗಳಿಗೆ ಯಾರಿಗೂ ಕೂಡ. ಅವ್ರು ಯಾರು ಇವನಿಗೇನು ಮಾಡಿಲ್ಲ. ಯಾಕೆ? ಅದೇನೋ ಅವನು ದೊಡ್ಡಿಸ್ತಿಕೆ ಅಂತ ಅನ್ಕೋಬೇಡಿ. ಮತ್ತೇನು, ಆ ವಿದುರನನ್ನೂ ಕೂಡ ರಕ್ಷಣೆ ಮಾಡಿದ್ಯಾರು ಅಂದ್ರೆ ಭಗವಂತ. ಅದನ್ನ ಹೇಳ್ತಾ ಇದ್ದಾರೆ, ವಿದುರಾಜೀವ ಅಂತ. ವಿದುರನನ್ನ ಆ ಚೆನ್ನಾಗಿ ಜೀವಿಸುವಂತೆ ಮಾಡಿದಂಥವನು, ರಕ್ಷಣೆ ಮಾಡಿದಂಥವನು ಯಾರೋ? ಭಗವಂತ. ಕೊನೆಗೊಂದ್ಸರಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ದುರ್ಯೋಧನ ಅವನು ಬೈದ ವಿದುರನನ್ನ. ಅದು ವಿದುರನನ್ನು ಕುರಿತು ಮಾತಾಡಲಿಲ್ಲ, ಯಾರೋ ತನ್ನ ಕೆಲಸದವ್ರಿಗೆ. ಇವನು ಯಾರ ಮನೇಲಿ ಕೂತ್ಕೊಂಡ್ಬಿಟ್ಟು ನಮ್ಗೇನೆ ವಿರೋಧ ಮಾಡ್ತಾ ಇದ್ದಾನೆ, ನಮ್ಮನ್ನ ತಿಂದು ಎತ್ತವನಿಗೆ ಚೆನ್ನಾಗಿ ಹೊಡೆದು ಬದುಕಿದ್ರೆ ಸಾಕಷ್ಟೇ, ಉಳಿದೆಲ್ಲ ಕಿತ್ಕೊಂಡು ಊರ್ ಹೊರಗೆ ಹಾಕ್ರಿ ಇವನ್ನ ಅಂತ ಹೇಳಿದಂತೆ. ಅವನು ವಿದುರ ಏನು ಬೇಜಾರೇ ಮಾಡ್ಕೊಳ್ಳಿಲ್ಲ. ತನ್ನ ಕೈಯಲ್ಲಿ ಒಂದು ಬಿಲ್ ಇತ್ತು, ತನ್ನ ಮನೆಗೂ ವಾಪಸ್ ಹೋಗಲಿಲ್ಲ. ಅವ್ರ ಮನೆ ಬಾಗಿಲಿಗೆ ಆ ಬಿಲ್ ಇಟ್ಟುಬಿಟ್ಟು ಕಾಡಿಗೆ ಹೊರಟೋಗ್ಬಿಟ್ಟ. ನೀನೇನು ನನ್ನನ್ನು ಕಳಿಸೋದಿರುತ್ತೋ, ನನ್ನ ಪಾಡಿ ನಾನು ಹೊರಟೋಗ್ತೀನಿ ಅಂತ ಕಾಡಿಗೆ ಹೊರಟೋದ. ಪಾಂಡವರು ತುಂಬ ಕೇಳ್ಕೊಂಡ್ರು, ನೀನು ವಿರಕ್ತನಿರ್ಬಹುದು, ಕಾಡಿಗೆ ಹೋಗಿರ್ಬಹುದು, ಆದ್ರೆ ನಮ್ಗೆ ರಾಜ್ಯ ಸಿಗೋ ತನಕಾರು ನಮ್ಮ ಸಂಪರ್ಕದಲ್ಲಿ ಇರ್ಬೇಕಲ್ಲಪ್ಪ ನೀನು. ಇಲ್ಲ ಒಂದು ರಾತ್ರಿಯಲ್ಲಿ ವಾಪಸ್ ಬಂದಿರ್ಬೋದು ಹಸ್ತಿನಾಪುರಕ್ಕೆ, ಅಷ್ಟೇ ಸುತ್ತಮುತ್ತಲಿರೋ ಅಂತ ತೀರ್ಥಯಾತ್ರೆ ಮುಗಿಸ್ತಾ ಇರ್ತೀನಿ ಅಂತ ಹೇಳಿ ಹೋಗಿ ಬಂದು ಮಾಡ್ತಾ ಇದ್ದಂತ. ವಿದುರಃ ತೀರ್ಥಯಾತ್ರಾಂ ಗತೋಪಿಸನ್ ಪ್ರಾಯ ಆಸ್ತೆ ಗಜಪುರೇ ಪಾಂಡವಾನಾಂ ವ್ಯಪೇಕ್ಷಯ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅವನು ತೀರ್ಥಯಾತ್ರೆಗೆ ಹೋಗಿದ್ರು ಕೂಡ ಅವನು ಪ್ರಾಯ ಗಜಪುರೇ ಆಸ್ತೆ. ಯಾಕೆ?
ಪಾಂಡವರಿಗಾಗಿ ಅಂತ ಇರ್ತಾ ಇದ್ದ. ಯಾವಾಗ ಪಾಂಡವರು ರಾಜರು ಅಂತಾದ್ರಲ್ಲ, ಸುದೀರ್ಘ ತೀರ್ಥಯಾತ್ರೆಗೆ ಹೋಗ್ಬಿಟ್ಟ. ಆವಾಗಲೇ ಮೈತ್ರೇಯರಿಗೂ ವಿದುರನಿಗೂ ಸಮಾಗಮ ಆದದ್ದು ಗಂಗಾದ್ವಾರ ಕ್ಷೇತ್ರದಲ್ಲಿ. ಅವನು ಕೃಷ್ಣನ ಉಪದೇಶ ಮೈತ್ರೇಯರಿಂದ ಮಾಡಿಸ್ಕೊಂಡಿದ್ದೆಲ್ಲ ಅದೇ ಸುದೀರ್ಘ ತೀರ್ಥಯಾತ್ರೆ ಸಂದರ್ಭ. ಅವನು ವಾಪಸ್ ಬರಲೇ ಇಲ್ಲ. ದುರ್ಯೋಧನ ಸತ್ನಲ್ರಿ, ಆಮೇಲೆ ಪಾಂಡವರದೇ ಸಾಮ್ರಾಜ್ಯ ಅಂತ ವಾಪಸ್ ಮನೆ ಬಂದು ಇರ್ಬೇಕಾಗಿತ್ತು. ಅವನು ಇದ್ರೆ ಯಾರೇನು ಬೇಡ ಅಂತಿರ್ಲಿಲ್ಲ ಅವನಿಗೆ. ಅವನು ಬಿಟ್ಟುಬಿಟ್ಟ ಮನೆ ವ್ಯಾಮೋಹವನ್ನ. 16 ವರ್ಷ ಸುತ್ತಿ ವಾಪಸ್ಸು ಬಂದವನೇ ಏನ್ ಮಾಡ್ದ, ತಮ್ಮ ಅಣ್ಣನಿಗೆ ಬೈದು 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 ಅವನಿಗೆ ಒಂದಿಷ್ಟು ವೈರಾಗ್ಯ ತರಿಸ್ಬಿಟ್ಟು ಅವನನ್ನು ಕರ್ಕೊಂಡ್ಬಿಟ್ಟು ಕಾಡಿ ಹೊರಡ. ಇನ್ನೇನು ವಾಪಸ್ ಇಲ್ಲಿಂದ ಮನೆಗೆ ಹೋಗಲ್ಲ ನಮ್ಮ ಅಣ್ಣ, ಇಲ್ಲೇ ತಪಸ್ ಮಾಡ್ಕೊಂಡು ಅವನು ದೇಹತ್ಯಾಗ ಮಾಡ್ತಾನೆ ಅಂತ ನಿರ್ಧಾರ ಆದ್ಮೇಲೆ ಅವ್ರ ಅಣ್ಣನಕ್ಕಿಂತ ಮುಂಚೆನೆ ತಾನು ದೇಹತ್ಯಾಗವನ್ನು ಮಾಡ್ಬಿಟ್ಟ. ಮಾತೇ ಆಡಬಾರ್ದು ಅಂತ ಬಾಯಿ ಒಳಗೆಲ್ಲ ಕಲ್ ತುಂಬ್ಕೊಂಡ್ಬಿಟ್ಟಿದ್ದಂತ. ಅವನು ಮಾತೇ ನಿಲ್ಲಿಸ್ಬಿಟ್ಟಿದ್ದ. ಅವನು ಕೂದು ಬಿಟ್ಟಿದ್ದು, ಅವನು ಜಡೆಗಟ್ಟಿದ ಆ ತರಹದ ಮುಖ, ಅದು ನೋಡಿದಾಗ ಯಾರು ಕಂಡಿಡಿಲಿಕ್ಕೂ ಸಾಧ್ಯ ಇಲ್ಲ. ಜನ ಬಂದ ತಕ್ಷಣ ಓಡೋಗ್ಬಿಡ್ತಾ ಇದ್ನಂತ. ಅದನ್ನ ಕಣ್ಣಿಡಿದು ಯುಧಿಷ್ಠಿರ ಒಬ್ಬನೇ ಒಬ್ಬನವನನ್ನು ಹಿಂಬಾಲಿಸ್ಕೊಂಡು ಕಾಡೊಳಗೆ ಓಡೋಗಿತ್ತು. ಏಕಾಂತದಲ್ಲಿ ಒಂದು ಮರದ ಕೆಳಗೆ ಹೋಗಿ ನಿಂತ್ಕೊಂಡಂತವನು. ಇವನು ಅವನು ಎದುರು ನಿಂತ್ಕೊಂಡ. ಅವನು ಮಾತಾಡ್ತಾ ಇಲ್ಲ, ಇವನು ಮಾತಾಡಕ್ ಬರೋದೇ, ಮಾತಾಡೇನು ಪ್ರಯೋಜನ, ಅವನು ಮಾತಾಡಲ್ಲ ಅಂತ ಗೊತ್ತಿತ್ತು. ಅವನನ್ನೇ ನೋಡ್ತಾ ತನ್ನ ದೇಹವನ್ನು ತ್ಯಾಗ ಮಾಡಿಬಿಟ್ಟ. ಅವನ ಏನೊಂದು ಚೇತನ ಇತ್ತಲ್ಲ, ಅದು ಹೋಗಿ ಯುಧಿಷ್ಠಿರನಲ್ಲಿ ಐಕ್ಯ ಹೊಂತು. ಅವನ ಶರೀರಕ್ಕೆಂತ ಸಂಸ್ಕಾರ ಮಾಡಬೇಕಾ ಅಂತ ವಿಚಾರ ಮಾಡಿದಂತ. ಆಕಾಶವಾಣಿ ಆಯ್ತಂತೇನು ಬೇಕಿಲ್ಲ, ಅವನ ಶರೀರ ಸಂಸ್ಕಾರ ಮಾಡೋದು ಬೇಕಿಲ್ಲ, ಅವನ ಜ್ಞಾನದಿಂದಲೇ ಅವನು ಅಷ್ಟು ಉತ್ತಮನಿದ್ದಾನೆ ಅಂತ ಹೇಳಿದ್ರು. ವಿದುರ ಅಂತ ಅವನಿಗೆ ಹೆಸರೇ ಯಾಕೆ ಅಂದ್ರೆ ವಿದ್ಯಾ ರತೇಹೇ ವಿದುರೋ ನಾಮ ಚಾಯಂ ಅಂತ ಆಚಾರ್ಯರು ವಿದುರ ಶಬ್ದವನ್ನು ವ್ಯಾಖ್ಯಾನ ಮಾಡ್ತಾರೆ. ವಿದ್ಯೆಯಲ್ಲಿ ರತಿ ಉಳ್ಳವನಾದದ್ದರಿಂದ ಅವನನ್ನು ವಿದುರ ಅಂತ ಕರೀತಾರೆ ಅಂತ. ಹೀಗಾಗಿ ವಿದುರನ ಇಡೀ ಜೀವನದಲ್ಲಿ ಅವನು ಕೃಷ್ಣನಿಗೆ ಬಳಗನೂ ಆಗ್ಬೇಕು. ಮತ್ತೆ ಹಿಂದೆ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೀನಿ, ವಸುದೇವನ ತಂದೆ ಏನು ಶೂರ ಅಂತ ಇದ್ನಲ್ಲ, ಶೂರನಿಗೆ 3 ಜನ ಹೆಂಡತಿಯರಿದ್ರು. ಕ್ಷತ್ರಿಯ ಹೆಂಡತಿಯಲ್ಲಿ ಹುಟ್ಟಿದವನು ವಸುದೇವ, ವೈಶ್ಯ ಹೆಂಡತಿಯಲ್ಲಿ ಹುಟ್ಟಿದವನು ನಂದಗೋಪ, ಶೂದ್ರ ಹೆಂಡತಿಯಲ್ಲಿ ಹುಟ್ಟಿದವಳು ಯಾರು ಅಂದ್ರೆ ಆರುಣಿ ಅಂತ. ಅವಳೇ ವಿದುರನ ಹೆಂಡತಿ ಆಗಬೇಕು. ಶೂರಾತ್ ಶೂದ್ರ್ಯಾಂ ಜಾತಾಂ ವಿದುರೋವಹದಾರುಣೀಂ ಗುಣಾಢ್ಯಾಂ ಸಹ ಅಂತ ಆಚಾರ್ಯರು ಹೇಳ್ತಾರೆ. ಹೀಗಾಗಿ ಶ್ರೀಕೃಷ್ಣನಿಗೆ ಸೋದರತ್ತೆ ಗಂಡ ಆಗಬೇಕು ವಿದುರ ಅಂತಂದರೆ. ಹೀಗಾಗಿ ಆ ವಿದುರನ ಮೇಲೆ ವಿಶೇಷವಾದಂತಹ ಪ್ರೇಮ ಇತ್ತು ಅವನಿಗೆ, ಶ್ರೀಕೃಷ್ಣನಿಗೆ. ಅವನನ್ನು ರಕ್ಷಣೆ ಮಾಡಿದ್ದಾನೆ ನೋಡ್ರಿ. ಯಾವ ತರಹದ ದುಷ್ಟರ ಮಧ್ಯದಲ್ಲಿದ್ದರೂ ಕೂಡ ಅವನಿಗೆ ರಕ್ಷಣೆ ಅಂತನ್ನುವಂತಹದ್ದು ಭಗವಂತನಿಂದ ದೊರಕಿದೆ. ಅದನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ರಾಜೀವ ನೇತ್ರ ವಿದುರಾಜೀವ ಮಾಮವತು ರಾಜೀವ ಕೇಳ್ತನ ವಶಂ. ಈ ಕಾಲನೇಮಿ ಅಂತ ಬಂದ ತಕ್ಷಣ ಅಂಥವರ ಸಾಲಿಗೆ ಸೇರಿದಂಥ ಕೆಲವರು ಅಸುರರಿದ್ದಾರೆ. ಇವರು 3-4 ಜನ ಬಹಳ ಪ್ರಸಿದ್ಧರಾದವು. ಕಲಿ, ವಿಪ್ರಚಿತ್ತಿ, ಕಾಲನೇಮಿ, ಇವರೊಂದು 3 ಜನ. ಅಲ್ಲಿ ಕಲಿ ವಿಪ್ರಚಿತ್ತಿಯವರು ಬಹಳ ಉತ್ತಮ ಅಸುರರು ಅಂತ ಆದರೂ ಕೂಡ ಅವರನ್ನು ಭಗವಂತ ಸಂಹಾರ ಮಾಡಲ್ಲ. ಕಾಲನೇಮಿನ ಯಾಕೋದು ಗೊತ್ತಿಲ್ಲ, ದೇವರು ಅವನು ಸಂಹಾರ ಮಾಡ್ತಾನೆ. ಕಲಿ ವಿಪ್ರಚಿತ್ತಿ ಇಬ್ಬರನ್ನು ಸಂಹಾರ ಮಾಡೋ ಕೆಲಸವನ್ನ ವಾಯುದೇವರಿಗೆ ಒಪ್ಪಿಸ್ಕೊಟ್ಟಿದ್ದಾರೆ. ಮೂಲ ರೂಪದಲ್ಲೂ ಅವರೇ ಶಮನ ಮಾಡೋದಲ್ಲ. ಅದಕ್ಕೇನೆ ವಿಪ್ರಚಿತ್ತಿ ಅವತಾರ ಯಾರೋ ಜರಾಸಂಧ ಇದ್ರೂ ಕೂಡ ಅವನ ಗರ್ವವನ್ನ ಬಡದು ಹಾಕ್ತಾ ಇದ್ದ ಹೊರತು ಅವನನ್ನು ಸಂಹಾರ ಮಾಡಲಿಲ್ಲ ಭಗವಂತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಾಜೀಭ ಪತ್ತಿ ನೃಪ ರಾಜೀ ರಥಾನ್ವಿತ ಜರಾಜೀವ ಗರ್ವ ಶಮನ. ಜರಾಸಂಧ ಅನ್ನೋದ್ರ ಬದಲಾಗಿ ಜರಾಜೀವ ಅಂತ ಇಟ್ಟಿದ್ದಾರೆ. ಯಾಕೆ ಅವ್ರಿಗೆ ರಾಜೀವ ಬೇಕಾಗಿದೆ ಇವಾಗ. ಶ್ಲೋಕದಲ್ಲಿ ತುಂಬಾ ಸರಿ ರಾಜೀವ ರಾಜೀವ ಬರಬೇಕಿದೆ. ಅದಕ್ಕೆ ರಾಜೀವ ಹೆಂಗ್ ಮಾಡೋದು ಅಂದ್ರೆ ಜರಾಜೀವ ಮಾಡಿದ್ರು. ಜರ ಜೀವ, ಜರ ಅಂತ ಒಬ್ಬಳು ಅಸುರ ಸ್ತ್ರೀ, ಅವಳಿಂದ ಜೀವಿಸಿದವನು ಜರಾಸಂಧ. ಅದಕ್ಕೆ ಜರಾಜೀವ ಮಾಡಿದ್ದಾರೆ. ಅಜ್ಜ ಬಿಟ್ಬಿಟ್ರೆ ರಾಜೀವ ಬಂತಲ್ಲ ನಿಮಗೆ, ಆಯ್ತು ಅದೊಂದ್ಸರಿ ರಾಜೀವ ಆಯ್ತು ಬಿಡು ಅಂತ. ಅವನು ಹೇಗೆ ಅಂದ್ರೆ ವಾಜಿ ಇಭ ಪತ್ತಿ ನೃಪ, ಹೀಗೆ ಅವನಿಗೆ ಸಾಕಷ್ಟು ಆನೆ ಕುದುರೆ ಕಾಲಾಳುಗಳು ಮೊದಲಾದಂಥವರ ಸೈನ್ಯ ಸಿಕ್ಕಾಪಟ್ಟೆ ಇತ್ತು. ಅಂತಹ 23 ಅಕ್ಷೋಹಿಣಿ ಸೈನ್ಯವನ್ನು 18 ಬಾರಿ ತಗೊಂಡು ಬಂದರೂ ಕೂಡ ಅವನ ಗರ್ವವನ್ನು ಶಮನ ಮಾಡಿ ಓಡಿಸಿ ಕಳಿಸಿದಂಥವನು ಭಗವಂತ. ಒಂದು ಪೂರ್ತಿ ಗರ್ವ ಹೊರಟೋಯ್ತು.
ಅದಕ್ಕೆ ಕೃಷ್ಣ ಕೊನೆ ಬಾರಿ ಭೀಮಸೇನನ ಜೊತೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಯುದ್ಧಕ್ಕೆ 3ರಲ್ಲಿ 6 ಜನರನ್ನ ಆಯ್ಕೆ ಮಾಡ್ಕೊಳ್ಳೋದು ಕೃಷ್ಣನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತ. ಯಾಕೆಂದ್ರೆ ನಾನು ಬದುಕಲ್ಲ ಇವನ ಜೊತೆಗೆ ಯುದ್ಧ ಮಾಡಿದ್ರೆ ನಿರ್ಧಾರ ಇತ್ತು. ಹೊರಗೆ ಹೇಳೋದಕ್ಕೆ ಮಾತ್ರ ಗೋಪಾಲಕರಿ ಅವನ ಜೊತೆಗೆ ಯಾರು ಯುದ್ಧ ಮಾಡ್ತಾರೆ ಅಂತ ಅವಮಾನ ಮಾಡಿದ. ಕೃಷ್ಣ ಅಂದ್ರೆ ನನಗೆ ಇಷ್ಟನೇ, ಅದು ನನಗೆ ಬೈಯೋರು ಬೇಕಾದ ಜನ ಇದ್ದಾರೆ ಲೋಕದಲ್ಲಿ ಎಂದ. ಅರ್ಜುನನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತ. ಯಾಕೆ ಅವನು ಅರ್ಜುನನ ಜೊತೆಗೆ ಯುದ್ಧ ಮಾಡಿದ್ರೆ ಅವನು ಒಂದು ಪಕ್ಷ ಸೋತ್ರೆ ಇವರಿಬ್ರು ನನ್ ಬಿಡಲ್ಲ, ಆಮೇಲೆ ಅವನು ನನ್ ಗೆಲ್ಲೋದನ್ನು ಸಾಧ್ಯವೇ ಇಲ್ಲ. ಈ ಅವನ ಜೊತೆಗೆ ಯುದ್ಧ ಮಾಡಿ ನೋಡಪ್ಪ ದುರ್ಬಲನಾದವನನ್ನು ಆಯ್ಕೆ ಮಾಡ್ಕೊಂಡ ಅಂತ ಅನ್ಸ್ಕೊಳ್ಳೋಕ್ಕಿಂತ ಸ್ವಲ್ಪ ಈ ಭೀಮಸೇನ ಅಂದ್ರೆ ನನ್ನ ಜೊತೆಗೆ ಯುದ್ಧ ಮಾಡಿದಾಗ ಸ್ವಲ್ಪ ರಾಜಿ ಆಗುವಂತಹ, ಇದು ರಾಜಿ ಬರ್ತಾ ಇದೆ ಹೇಗಿದ್ರು ಇಲ್ಲಿ, ರಾಜಿ ಆಗುವಂತಹ ಸ್ಥಿತಿ ಯಾರು ಬರ್ಬೋದೇನೋ ಅನ್ನೋ ಆಸೆಗೆ ಅವನೇನ್ ಮಾಡ್ದ, ಭೀಮಸೇನನ್ನು ಆಯ್ಕೆ ಮಾಡ್ಕೊಂಡಂತೆ. ಸಣ್ಣ ಹುಡುಗ ಇವನು, ಅವನ ಜೊತೆಗೆ ಯುದ್ಧ ಮಾಡೋದು ಅಂತ ಹೇಳ್ಬಿಟ್ಟ ಅಂತ ಕಥೆ ಕೇಳ್ತೀವಿ. ಅಂತೂ ಅವನ ಗರ್ವವನ್ನ ಶಮನ ಮಾಡಿದಂಥವನು ಶ್ರೀಕೃಷ್ಣ ಪರಮಾತ್ಮ. ಪರಮಾತ್ಮನ ಈ ಕೃಷ್ಣಾವತಾರದಲ್ಲೊಂದು ವೈಶಿಷ್ಟ್ಯ ಇದೆ ರಾಮಾವತಾರದಕ್ಕಿಂತ. ಏನಂದ್ರೆ ರಾಮಾವತಾರದಲ್ಲಿ ಅವನು ತನ್ನ ಮೂಲ ರೂಪದಂತೆ ಗರುಡ ವಾಹನ ಅನ್ನೋದನ್ನು ತೋರಿಸ್ಕೊಟ್ಟಿಲ್ಲ. ಆದರೆ ಕೃಷ್ಣಾವತಾರದಲ್ಲಿ ಏನು ಅಂತಂದ್ರೆ ಅವನು ಗರುಡ ವಾಹನನಾಗಿಯೂ ಕೂಡ ಓಡಾಡಿದ್ದಾನೆ ಬೇಕಾದಷ್ಟು ಸಂದರ್ಭಗಳಲ್ಲಿ. ಹೇಗೆ ಪುಂಡರೀಕಾಕ್ಷತ್ವ ಅನ್ನೋದು ವಿಷ್ಣು ಲಿಂಗ ಇದೆಯೋ ಇಲ್ಲೋ, ಹಾಗೆ ಗರುಡ ವಾಹನ ಅನ್ನೋದು ಭಗವಂತನ ಅಸಾಧಾರಣ ಧರ್ಮ, ಅದನ್ನು ತೋರಿಸ್ಬಿಟ್ಟಿದ್ದಾನೆ ಭಗವಂತ. ಅದಕ್ಕೆ ಇಲ್ಲಿ ವಾಜೀಶ ವಾಹ ಅಂತ ವರ್ಣನೆ ಮಾಡಿದ್ದಾನೆ. ವಾಜೀಶ ಅಂದ್ರೆ ಪಕ್ಷಿಗಳ ಅಧಿಪತಿಯಾದಂತಹ ಗರುಡ, ಅವನನ್ನೇ ವಾಹನನಾಗಿ ಉಳ್ಳಂಥವನು. ಇಂತಹ ಗರುಡನ ಮೇಲೆ ಕೂತ್ಕೊಂಡು ಓಡಾಡೋ ಭಗವಂತನಿಗೆ ಇನ್ನೊಬ್ಬರಿಗೆ ಸಾರಥಿಯಾಗೋ ಅವಶ್ಯಕತೆ ಇತ್ತಾ? ಅರ್ಜುನನ ಸಾರಥಿ ಅಲ್ಲ, ಅರ್ಜುನನಿಗೆ ಒಡೆಯ ಅವನು. ಸೀತಾ ವಾಜೀಶ, ಸೀತಾ ಅಂದ್ರೆ ಶ್ವೇತಾಶ್ವ. ಶ್ವೇತಾಶ್ವ ಅಂದ್ರೆ ಏನು? ಶ್ವೇತವಾಹನ ಅಂತ ಯಾರಿಗೆ ಹೆಸರು? ಅರ್ಜುನ, ಫಲ್ಗುನ, ಪಾರ್ಥ, ಕಿರೀಟಿ, ಶ್ವೇತವಾಹನ ಅಂತ ಅರ್ಜುನನಿಗಿರುವ ಹೆಸರದು. ಅಂತಹ ಅರ್ಜುನನಿಗೆ ಅಧಿಪತಿಯಾದಂಥವನು ಭಗವಂತ. ಈ ಮಧ್ಯದಲ್ಲಿ ಕುದುರೆ ಸಿಕ್ಕಾಪಟ್ಟೆ ಬಂತು. ವಾಜಿ 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 ಬಂತಲ್ವಾ? ಈ ಕುದುರೆ ಸಿಕ್ಕಾಪಟ್ಟೆ ಬಂದ ಮೇಲೆ ಈ ಕುದುರೆ ರೂಪದ ಅಸುರನನ್ನೊಬ್ಬನ ಭಗವಂತ ಸಂಹಾರ ಮಾಡ್ದ ಅಂತ ಒಂದು ಕಥೆ ಇದೆ. ಅದನ್ನು ಇಲ್ಲಿ ಸಂಗ್ರಹ ಮಾಡಿದ್ರಾಯ್ತು ಅಂತ ಅದನ್ನು ಮುಂದೆ ಹಾಕಿದ್ದಾರೆ. ದೈತ್ಯತನು ವಾಜೀಶ ಭೇದ ಕರದೋ. ಈ ಕುದುರೆ ರೂಪದಲ್ಲೊಬ್ಬ ಅಸುರ ಬಂದ. ಆ ಕುದುರೆ ರೂಪದಲ್ಲಿ ಕೇಶಿ ಅಂತ ಒಬ್ಬ ಬರ್ತಾನೆ ನೋಡ್ರಿ. ಕೇಶಿ, ಅರಿಷ್ಟ ಅಂತ ಹಿಂಗೆಲ್ಲ ಕೇಳ್ತೀವಿ. ಭಗವಂತ ವೃಂದಾವನದಲ್ಲಿದ್ದಾಗ ಬಂದಿತ್ತು. ಅದು ವೃಂದಾವನದ ಕಥೆ ಹೇಳ್ಬೇಕಾದ್ರೆ ಮುಂದಿನ ಕಥೆ ಹೇಳಿದ್ರೋ ಇಲ್ಲೋ, ಹಾಗೆ ಮುಂದಿನ ಕಥೆ ಹೇಳ್ಬೇಕಾದ್ರೆ ಸ್ವಲ್ಪ ಹಿಂದಿನ ಕಥೆ ಹೇಳೋದು ಅಂತ. ಇದೇನು ಅಂದರೆ ಈ ಪ್ರತಿಮೆ ತಲೆ ಮೇಲೆ ಇಟ್ಕೊಂಡು ಕುಣಿತಿರ್ತಾರೆ ನೋಡ್ರಿ. ಸ್ವಲ್ಪ ಮುಂದೆ ಹೋಗ್ತಾರೆ ಹಿಂದೆ ಬರ್ತಾರೆ, ಮುಂದೆ ಹೋಗ್ತಾರೆ ಹಿಂದೆ ಬರ್ತಾರಲ್ಲ, ಆ ಥರ ಸ್ವಲ್ಪ ಹಿಂದೆ ಹೋಗ್ತಾರೆ ಮುಂದೆ ಬರ್ತಾರೆ ಕಥೆಯಲ್ಲೂ ಕೂಡ, ಏನು ತೊಂದರೆ ಇಲ್ಲ. ಆ ಕೇಶಿ ಅಂತ ಅನ್ನುವ ಅಸುರನ ಬಾಯಿ ಒಳಗೆ ಕೈ ಇಟ್ಬಿಡ್ನಂತ ಭಗವಂತ. ಅವನು ಅಗಿಯೋದಕ್ಕೆ ಅಂತ ಹೋಗಿ ತನ್ನ ಹಲ್ಲೆಲ್ಲ ಮುರ್ಕೊಂಡು ಎಲ್ಲ ಸೀಳು ಹೋಗಿ ಕೊನೆ ಸತ್ತೋದ ಅವನು ಬರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ. ದೈತ್ಯನು ಕುದುರೆ ರೂಪದಲ್ಲಿ ಬಂದಾಗ ಅವನನ್ನ ಸೀಳಿದಂತಹ ಕೈ ಉಳ್ಳಂತಹ ಭಗವಂತ. ಇಂತಹ ಪರಮಾತ್ಮನು ತನ್ನ ತಲೆ ಮೇಲೆ ಗೋಕುಲದಲ್ಲೆಲ್ಲ ಓಡಾಡಬೇಕಾದ್ರೆ ಅವನಿಗೆ ಅಲಂಕಾರ ಪ್ರಿಯ ಅವನು ಶ್ರೀಕೃಷ್ಣ. ರಾಮದೇವ್ರ ಪಾಪ ಕಾಡಲ್ಲಿದ್ದಾಗ ಸುಮ್ಮನೆ ಅವರು ತೊಗಟೆ ಉಟ್ಕೊಂಡು ತಿರುಗಾಡಿದವರು ಅವರು. ಆದರೆ ಕೃಷ್ಣ ಏನು ಅಂದ್ರೆ ಕಾಡಲ್ಲಿ ಓಡಾಡಿದ್ರು ಕೂಡ ಅಲಂಕಾರ, ಸಿಕ್ಕಾಪಟ್ಟೆ ಅಲಂಕಾರಗಳನ್ನು ಮಾಡ್ಕೊಳ್ಳೋದು. ಯಾವುದರಿಂದ ರೀ ಅಲಂಕಾರ ಅಂದರೆ ಅಲ್ಲಿರೋ ಬರೋ ಹೂಗಳೆಲ್ಲ ತಗೊಳ್ಳೋದು, ಆ ಹೂಗಳಿಂದೆಲ್ಲ ಅಲಂಕಾರ ಮಾಡ್ಕೊಳ್ಳೋ ಅಂತಹದ್ದು ಭಗವಂತನಿಗೆ. ಅದಕ್ಕೆ ಸಣ್ಣ ಹುಡುಗ ಶ್ರೀಕೃಷ್ಣ ಉಡುಪಿಯಲ್ಲಿ ಶ್ರೀಕೃಷ್ಣ ಸಿಕ್ಕಾಪಟ್ಟೆ ಹೂವಿನ ಅಲಂಕಾರ ಮಾಡ್ತಾರೆ. ಯಾಕಂದ್ರೆ ಹೂವಿನ ಅಲಂಕಾರ ಸಿಕ್ಕಾಪಟ್ಟೆ ಇಷ್ಟ ಭಗವಂತ. ಅದನ್ನೇ ಇಲ್ಲಿ ವರ್ಣನೆ ಮಾಡಿದ್ದಾರೆ ನೋಡ್ರಿ. ಜಾಜಿ ಕದಂಬನವ ರಾಜೀವ ಮುಖ್ಯ ಸುಮರಾಜಿ ಸುವಾಸಿತ ಶಿರಃ. ಭಗವಂತನು ತನ್ನ ತಲೆ ಮೇಲೆ ನಾನಾ ತರಹದ ಹೂವುಗಳು, ಕದಂಬ ಮತ್ತು ಹೊಸದಾದ ಕಮಲ ಮತ್ತು ಜಾಜಿ ಮೊದಲಾದಂತಹ ಹೂಗಳನ್ನೆಲ್ಲ ತಗೊಂಡು ತಲೆ ಮೇಲೆ ಅಲಂಕಾರ ಮಾಡ್ಕೊಳ್ತಾ ಇದ್ದೆ. ಮುಂದೇನು ಅಲಂಕಾರ ಮಾಡ್ಕೊಂಡಿದ್ರೆ ಮುಂದೇನು ಅಂತಿರಲ್ಲ ರೀ, ಸುಗಂಧದಿಂದ ಕೂಡಿದಂತಹ ಆ ಪುಷ್ಪಗಳನ್ನು ಅಲಂಕಾರ ಮಾಡ್ಕೊಳ್ಳೋದು ಒಂಥರ ಭಗವಂತನ ಲೀಲೆಯಪ್ಪ. ಆ ತರಹದ
ಪುಷ್ಪಾಲಂಕೃತವಾದ ಶಿರಸ್ಸುಳ್ಳಂತಹ ಭಗವಂತ, ನೀನು ನನ್ನನ್ನು ರಕ್ಷಣೆ ಮಾಡಬೇಕಪ್ಪ. ಇದು ಇಲ್ಲಿ ಮೊದಲಾದಂಥ ಮುಖ್ಯ ಸುಮ ಅಂತ ಹೇಳಿದ್ದಾರೆ. ಇವೇ ಮೊದಲಾದಂತಹ ಪುಷ್ಪಗಳು ಅಂತ. ಆದಿಪದದಿಂದ ಯಾಕೆ ತಗೋಬೇಕು ಗೊತ್ತಾ? ಕರ್ಣಿಕಾರ ಪುಷ್ಪ ತಗೋಬೇಕು. ಕನ್ನಡದಲ್ಲಿ ಏನು ಹೇಳ್ತಾರೆ ಕೇಳಕ್ಕೆ ಹೋಗ್ಬೇಡಿ, ನಮಗೆ ಗೊತ್ತೇ ಇಲ್ಲ ಯಾವ ಕನ್ನಡ ಹೆಸರು. ಸಂಸ್ಕೃತದಲ್ಲಿ ಕೇಳಬೇಡಿ, ಸಂಸ್ಕೃತದಲ್ಲಿ ಕನ್ನಡ ಕೇಳಬೇಡಿ. ಆಯಾ ಹೆಸರುಗಳನ್ನು ಅಲ್ಲಲ್ಲಿ ಹೇಳಿಬಿಟ್ಟು ಜೋಂತಸ್ಸೆ ಜೋಂತಹ ಮಾಡುವಂಥ ಸ್ವಭಾವ ನಮ್ಮದು. ಕರ್ಣಿಕಾರ ಪುಷ್ಪ ಅಂತ ಒಂದು, ಅವನು ಕೃಷ್ಣ 2 ಕಿವಿಯಲ್ಲಿ ಆ ಕರ್ಣಿಕಾರ ಪುಷ್ಪ ಇಟ್ಕೊಂಡಿರ್ತಾ ಇದ್ದ. ಭಾಗವತದಲ್ಲಿ ಬರುತ್ತೆ, ಕರ್ಣಯೋ ಕರ್ಣಿಕಾರಂ ಬಿಭ್ರದ್ವಾಸಃ ಕನಕ ಕಪಿಶಂ ವೈಜಯಂತೀಂ ಚ ಮಾಲಾಂ ರಂಧ್ರಾನ್ ವೇಣೋರ್ ಅಧರ ಸುಧಯ ಪೂರಯನ್ ಗೋಪವೃಂದೈಃ ವೃಂದಾರಣ್ಯಂ ಸ್ವಪದ ರಮಣಂ ಪ್ರಾವಿಶದ್ ಗೀತಕೀರ್ತಿ ಅಂತ ಭಾಗವತದಲ್ಲಿ ಬರುತ್ತೆ. ನಿಮ್ಮ ದ್ವಾರಕಾದಲ್ಲಿ ಆ ಧ್ವಜ ಪೂಜೆ ಮಾಡ್ತಾರಲ್ಲ, ಆ ಕೃಷ್ಣನ ಸ್ಮರಣೆ ಮಾಡಿಸೋದಕ್ಕೆ ಇದೇ ಶ್ಲೋಕ ಹೇಳ್ತಾರೆ. ಆಯಿತು, ಭಾಗವತದಲ್ಲಿ ಈ ಶ್ಲೋಕ ಬರುತ್ತೆ. ಕರ್ಣಯೋ ಕರ್ಣಿಕಾರಂ ಅಂತ, ಕಿವಿಗಳಲ್ಲಿ ಕರ್ಣಿಕಾರ ಪುಷ್ಪ ಇಟ್ಕೊಳ್ಳೋದು ಅಂತ. ಇದೇ ಕಿವಿಲಿ ಹೂಡೋದು ತಮಾಷೆಗೆಲ್ಲ ಲೋಕದಲ್ಲಿ ಮಾಡ್ತಾರೆ, ಹಾಗಲ್ಲ, ಅದೊಂದು ಅಲಂಕಾರ. ಅದು ಭಗವಂತ 2 ಕಿವಿಗಳಲ್ಲಿ ಕರ್ಣಿಕಾರ ಪುಷ್ಪ ಇಟ್ಕೊಂಡಿರ್ತಾ ಇದ್ದ, ಅದೊಂಥರ ವಿಚಿತ್ರ ಅಲಂಕಾರ. ಅದೇ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿರೋರು ಹೇಗೆ ಅಲಂಕಾರ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ, ಅಸಹ್ಯ ಇರೋರು ಯಾವ ಥರ ಅಲಂಕಾರ ಮಾಡಿಕೊಂಡ್ರು ಅಸಹ್ಯವಾಗಿ ಕಾಣಿಸ್ತಾರೆ. ಆಯಿತಾ? ಹೀಗಾಗಿ ಭಗವಂತ ತುಂಬ ಸುಂದರ ಗಾತ್ರನಾಗಿದ್ದ ಅಂತನ್ನುವಂತಹದ್ದು ಇಲ್ಲಿ ಪುಷ್ಪಾಲಂಕಾರದ ವರ್ಣನೆಯಲ್ಲಿರುವಂತಹದ್ದು. ಬೇರೆ ಎಲ್ಲ ಪುಷ್ಪಗಳು ಕಾಣಿಸ್ತು, ಕರ್ಣಿಕಾರ ಒಂದು ನೆನಪಾಯಿತು ಅಂತ ಹೇಳಿ. ಹೀಗಿದು ಭಗವಂತನ ಮಹಿಮೆಯನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ರಾಜೀವ ನೇತ್ರವಿದು ರಾಜೀವ ಮಾಮವತು ರಾಜೀವ ಕೇತನವಶಂ ವಾಜೀವ ಪತ್ತಿ ನೃಪ ರಾಜೀರಥಾನ್ವಿತ ಜರಾಜೀವ ಗರ್ವ ಶಮನ ವಾಜೀಶ ವಾಹಸಿತ ವಾಜೀಶ ದೈತ್ಯತನು ವಾಜೀಶ ಭೇದ ಕರದೋರ್ ಜಾಜಿ ಕದಂಬ ನವರಾಜೀವ ಮುಖ್ಯ ಸುಮರಾಜಿ ಸುವಾಸಿತ ಶಿರಃ. ಹೇಳಿದ್ದಲ್ಲ, ಸ್ವಲ್ಪ ಮತ್ತೆ ಹಿಂದೆ ಹೋಗ್ತಾರೆ. ಕಾಲಿಯ ನಾಗನನ್ನು ನಿಗ್ರಹಿಸಿ ಆಮೇಲೆ ಅನುಗ್ರಹಿಸಿದ ಕಥೆ ಇವೆಲ್ಲ ಮತ್ತೆ ಮುಂದೆ ಬರುತ್ತೆ. ಅದನ್ನು ಮತ್ತೆ ನಾಳೆ ಇರುತ್ತಲ್ವಾ?